ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ದೇಶದಾದ್ಯಂತ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಪ್ರಕ್ರಿಯೆ ನಡೀತಾ ಇದೆ, ನಡೆಯಲಿದೆ. ಇದರಲ್ಲಿ ನಾವು ನೋಡ್ತಾ ಹೋಗೋದಾದರೆ ಕರ್ನಾಟಕದಲ್ಲೂ ಕೂಡ SIR ಪ್ರಕ್ರಿಯೆ ಇನ್ನೇನು ಕೆಲ ದಿನಗಳಲ್ಲಿ ಆರಂಭ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. SIR BJPಗೆ ಎನರ್ಜಿ ಆಗಿದ್ದರೆ ಕಾಂಗ್ರೆಸ್ಗೆ ಅಲರ್ಜಿ ಎಂಬಂತಾಗಿದೆ. ಇದು ಯಾಕೆ ಈ ರೀತಿಯ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಕಾರಣವಾದರೂ ಏನು, ಇದೆಲ್ಲವನ್ನು ನಾವು ಡೀಟೇಲಾಗಿ ಚೆಕ್ ಮಾಡಬೇಕಾಗತ್ತೆ, ಚರ್ಚೆ ಕೂಡ ಮಾಡಬೇಕಾಗತ್ತೆ. ರೈಟ್, ಈಗಾಗಲೇ 12 ರಾಜ್ಯಗಳಲ್ಲಿ ಈ SIR ಪ್ರಕ್ರಿಯೆ ಅನ್ನೋದು ನಡೆದಿದೆ. 50 ಕೋಟಿ ಮತದಾರರಲ್ಲಿ 5,18,00,000 ರಿಜೆಕ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಸೊ ಹಾಗಾಗಿ ಈ ಒಂದು ಮಾಹಿತಿಯ ಆಧಾರದಲ್ಲೇ ನೋಡೋದಾದರೆ SIR ಅನ್ನೋದಕ್ಕೆ ಒಂದು ಆತಂಕವನ್ನು ಏನಾದರೂ ಕಾಂಗ್ರೆಸ್ ವ್ಯಕ್ತಪಡಿಸಿದೆಯಾ ಈ ಆಧಾರದಲ್ಲಿ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಹಾಗಾಗಿ ಈ SIR ಅಂದ್ರೇನು, ಯಾಕೆ ಚುನಾವಣಾ ಆಯೋಗ ಈ ಪ್ರಕ್ರಿಯೆಗೆ ಮುಂದಾಗಿದೆ, ಇದರಿಂದ ಯಾವ ರೀತಿಯ ಸಾಧಕ ಬಾಧಕಗಳಿರ್ತವೆ, ಜೆನ್ಯೂನ್ ವೋಟರ್ಸು ಕೂಡ ವೋಟ್ ಲಿಸ್ಟ್ನಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯವಾಗ್ಬಿಡುತ್ತಾ, ಅಂಥ ಒಂದು ಪರಿಸ್ಥಿತಿ ಏನಾದರೂ ನಿರ್ಮಾಣವಾಗುತ್ತಾ, ಪಾರದರ್ಶಕವಾಗಿ SIR ಪ್ರಕ್ರಿಯೆ ಹೆಂಗೆ ನಡೆಯುತ್ತೆ, ಇದೆಲ್ಲವನ್ನ ಇವತ್ತು ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವೇಶ್ರೀ. ದೇಶದಾದ್ಯಂತ ನಡೆದಿರುವಂತಹ SIR ಪ್ರಕ್ರಿಯೆ ಇದು. ಆಗಲೇ ಉಲ್ಲೇಖ ಮಾಡದಂತೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಪ್ರಕ್ರಿಯೆ ಅಂದಾಗ ಇದು ಆಫ್ಕೋರ್ಸ್ BJPಗೆ ಎನರ್ಜಿ ಅಂತ ಹೇಳಲಾಗುತ್ತೆ. ಬಟ್ ಚುನಾವಣಾ ಆಯೋಗದ ದೃಷ್ಟಿಯಿಂದ ನಾವು ನೋಡೋದಾದರೆ ಒಳನುಸುಳುಕೋರರು, ಅಕ್ರಮವಾಗಿ ವೋಟರ್ ಐಡಿಯನ್ನು ಹೊಂದಿರೋರು, ಸಿಟಿಲಿದ್ದರೆ ಸಿಟಿಲೊಂದು ವೋಟರ್ ಐಡಿ, ಊರಲ್ಲೊಂದು ವೋಟರ್ ಐಡಿ, ಈ ರೀತಿ ಅಕ್ರಮವಾಗಿ ಮತವನ್ನು ಚಲಾವಣೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಇದನ್ನು ಸ್ಕ್ರೂಟಿನಿ ಮಾಡಬೇಕಾಗಿದೆ, ಪರಿಷ್ಕರಣೆ ಮಾಡಿ ಸರಿಯಾದಂತಹ ವೋಟರ್ ಐಡಿಯನ್ನು ನಿಜವಾದ ಫಲಾನುಭವಿಗಳಿಗೆ ಕೊಡಬೇಕು ಅನ್ನೋದು SIR ಪ್ರಕ್ರಿಯೆಯ ಉದ್ದೇಶ. ಅಂತೆಯೇ ಅದಕ್ಕೆ ಚುನಾವಣಾ ಆಯೋಗ ಚಾಲನೆಯನ್ನು ಕೊಟ್ಟಿದೆ. ಈಗ 12-13 ರಾಜ್ಯಗಳಲ್ಲೂ ಕೂಡ ಪ್ರಕ್ರಿಯೆ ನಡೆದಿದೆ. ನಾನು ಆಗಲೇ ಒಂದು ಅಂಕಿಅಂಶವನ್ನು ಕೊಡ್ತಾ ಇದ್ದೆ. 50 ಕೋಟಿ ಮತದಾರರನ್ನೇ ನೀವು ತಗೊಳ್ಳೋದಾದರೆ 12-13 ರಾಜ್ಯಗಳಲ್ಲಿ 5,18,00,000 ವಿಚ್ ಇಸ್ ರಿಜೆಕ್ಟೆಡ್. ಅಂದರೆ ಯೋಚನೆ ಮಾಡಿ, ಹ್ಯೂಜ್ ಸಂಖ್ಯೆಯಲ್ಲಿ ಇದ್ದಾರೆ ಅಂದ್ಕೋಬೇಕಾ, ವ್ಯವಸ್ಥಿತವಾಗಿ ಆ ಹ್ಯೂಜ್ ಮತದಾರರನ್ನು ಚುನಾವಣಾ ಪ್ರಕ್ರಿಯೆಯಿಂದ ದೂರ ಇಟ್ಟಿದ್ದಾರೆ ಅನ್ಕೋಬೇಕಾ. ಈ ಆಯಾಮದಲ್ಲಿ ನಾವು ನೋಡ್ತಾ ಹೋಗೋಣ. 5 ಅಲ್ಲ 10 ಅಲ್ಲ ಲಕ್ಷಗಳಲ್ಲ ನಾನು ಹೇಳ್ತಾ ಇರೋದು, 5,18,00,000. ಸೊ 3ನೇ ಹಂತದಲ್ಲಿ 16 ರಾಜ್ಯಗಳಲ್ಲಿ SIR ಪ್ರಕ್ರಿಯೆ, ಕರ್ನಾಟಕ ಸೇರಿದಂತೆ 16 ರಾಜ್ಯಗಳಲ್ಲಿ SIR ನಡೆಯುತ್ತೆ. ಚುನಾವಣಾ ಆಯೋಗದಿಂದ ದಿನಾಂಕ ಕೂಡ ನಿಗದಿಯಾಗಿದೆ. ಮೇ 30ರಿಂದ ಈ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಬಹಳ ಮುಖ್ಯವಾಗಿ ನೀವು ಗಮನಿಸ್ಬೋದು, ಈ ಪ್ರಕ್ರಿಯೆ ಅಂದ ಸಂದರ್ಭದಲ್ಲಿ ಒಂದಷ್ಟು ಸಹಜವಾಗಿ ಗೊಂದಲಗಳಿದ್ದಾವೆ. ಆ ಗೊಂದಲಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಆ ಪ್ರಕ್ರಿಯೆಗಳು ಹೆಂಗೆ ನಡೆಯುತ್ತೆ, ಪಾರದರ್ಶಕವಾಗಿ ಹೆಂಗೆ ನಡೆಯುತ್ತೆ. ಈಗ ಯಾರೋ ಒಬ್ಬರು ಈ SIR ಪ್ರಕ್ರಿಯೆ ಬಂದಾಗ ಅವ್ರು ಕೇಳುವಂಥ ಪ್ರಶ್ನೆಗೆ ನೀವೇನು ಉತ್ತರ ಕೊಡ್ತೀರಿ, ನೀವೇನು ಡಾಕ್ಯುಮೆಂಟ್ಸ್ ಕೊಡಬೇಕು, ಒಂದು ಪಕ್ಷ ಅಲ್ಲೇನಾದ್ರು ವ್ಯತ್ಯಯ ಉಂಟಾಯಿತು ಅಂದರೆ ನೀವು ವೋಟರ್ ಐಡಿಯನ್ನು ಜೆನ್ಯೂನ್ ಆಗಿದ್ದರೆ ಪಡ್ಕೊಳ್ಳೋದಕ್ಕೆ ಎಷ್ಟು ದಿವಸಗಳ ಕಾಲಾವಕಾಶ ಇದೆ, ಈ ರೀತಿ ಹಲವಾರು ಗೊಂದಲಗಳು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅದೆಲ್ಲವನ್ನು ಪರಿಹಾರ ಮಾಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. 2026 ಪ್ರಿಪರೇಷನ್, ಟ್ರೈನಿಂಗ್ ಆ್ಯಂಡ್ ಪ್ರಿಂಟಿಂಗ್ ಅದು 20/6/2026ರಿಂದ 29/6/2026ವರೆಗೂ ನಡೀತದೆ. ಹೌಸ್ ಟು ಹೌಸ್ ವಿಸಿಟ್ ಬೈ ದ BLO, ಮನೆ ವಿಸಿಟ್ಟು BLO ಬೂತ್ ಲೆವೆಲ್ ಆಫೀಸರಿಂದ ಅದು ಯಾವಾಗ ಆಗುತ್ತೆ ಅಂತ ಕೇಳಿದರೆ 30/6/2026ರಿಂದ 29/7/2020ವರೆಗೂ ಅದು ನಡೀತದೆ. ಆಮೇಲೆ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ಏನಾದ್ರು ಇದ್ದರೆ 29/7/2026ರಂದು ಮಾಡಬೇಕಾಗ್ತದೆ. ಡ್ರಾಫ್ಟ್ ರೋಲ್ ಪಬ್ಲಿಕೇಶನ್ 5/8/2026ಕ್ಕೆ ಡ್ರಾಫ್ಟ್ ರೋಲ್ ಆಗುತ್ತದೆ. ಪೀರಿಯಡ್ ಫಾರ್ ಫೈಲಿಂಗ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ 5/8/2026ರಿಂದ 4/9/2026 ಆಗುತ್ತದೆ. ನೋಟಿಸ್
ಡಿಸ್ಪೋಸಲ್ ಆಫ್ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ 5/8/2026ರಿಂದ 3/10/2022 ಆಗುತ್ತದೆ. ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟ್ರಲ್ ರೋಲ್ 7/10/2026ಕ್ಕೆ ಆಗುತ್ತದೆ. ಇದರಲ್ಲಿ ಕ್ವಾಲಿಫೈಯಿಂಗ್ ಡೇಟ್ ಎಂಬ ಒಂದು ವಿಚಾರ ಕುರಿತು ಹಲವಾರು ಜನ ಹಂಗಾರೆ ಏನೆಂದು ಕೇಳ್ತಿರ್ತಾರೆ. ಕ್ವಾಲಿಫೈಯಿಂಗ್ ಡೇಟ್ ಆ್ಯಸ್ ಪರ್ ಸೆಕ್ಷನ್ 14B ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಪ್ರಕಾರ 4 ಕ್ವಾಲಿಫೈಯಿಂಗ್ ಡೇಟ್ ಒಂದು ವರ್ಷದಲ್ಲಿ ಇರ್ತದೆ. 1 ಜನವರಿ, 1 ಏಪ್ರಿಲ್, 1 ಜುಲೈ, 1 ಅಕ್ಟೋಬರ್. ಇನ್ ಕರ್ನಾಟಕಸ್ ಕೇಸ್ 1 ಅಕ್ಟೋಬರ್ ಆಗಿರ್ತದೆ. ಕ್ವಾಲಿಫೈಯಿಂಗ್ ಡೇಟ್ ಅಂದರೆ ಏನಂದರೆ, ದ ಕ್ವಾಲಿಫೈಯಿಂಗ್ ಡೇಟ್ ಈಸ್ ದ ಬೆಂಚ್ ಮಾರ್ಕ್ ಯೂಸ್ ಟು ಡಿಟರ್ಮಿನ್ ಆ್ಯನ್ ಅಪ್ಲಿಕೆಂಟ್ಸ್ ಏಜ್ ಎಲಿಜಿಬಿಲಿಟಿ ಮಿನಿಮಮ್ 18 years ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಸ್ಟೇಟಸ್ ಫಾರ್ ವೋಟರ್ ರಿಜಿಸ್ಟ್ರೇಷನ್ ಇನ್ ಎಲೆಕ್ಟರಲ್ ರೋಲ್. ಎಲ್ಲ ಮಾಡ್ತಿದ್ದೆ. ಅದಕ್ಕೆ ನನ್ನ ಪ್ರಶ್ನೆ ಇದೆ, ಈಗ 27 ಲಕ್ಷಕ್ಕೆ ಅಂದು ಜನಕ್ಕೆ ಅವಕಾಶ ಕೊಡಲಿಲ್ಲ ವೋಟಿಂಗ್ ಮಾಡಲಿಕ್ಕೆ. ಈ ಥರ 13 ಕೋಟಿ ಜನಕ್ಕೆ ತೆಗಿತಾ ಇದ್ದಾರೆ. ಇವ್ರು ಯಾರೀಗ ಈ 13 ಕೋಟಿ ಜನಕ್ಕೆ ನೀವು ಈ ವೋಟರ್ ಲಿಸ್ಟಿಂದ ಹೊರಗಿಡ್ತಾ ಇದ್ದೀರಿ? ನೆಕ್ಸ್ಟ್ ಎಲೆಕ್ಷನ್ ವೋಟ್ ಹಾಕ್ಬೋದಾ ಇವರು? ಏನಿಲ್ಲ. ಏನು ಮುಂದೆ ಏನಿದು? ಈಗ SIR ಮಾಡಿ 27 ಲಕ್ಷ ಜನ ಕೊಡಲಿ, ಮುಂದೆ ಏನು ಮಾಡ್ಬೇಕು ಈಗ ಅವರು? ಅವ್ರು ಈ ದೇಶದ ನಾಗರಿಕರು ಇಲ್ಲೋ? ಅವ್ರಿಗೆ ವೋಟ್ ಹಾಕೋಕ್ಕೆ ಹಕ್ಕೈತಿ ಇಲ್ಲೋ? ಏನು ಮಾಡ್ಬೇಕು ನೆಕ್ಸ್ಟ್ ಅವ್ರೀಗ? ಈಗ 27 ಲಕ್ಷ ಜನ ಅಲ್ಲಿ ತೆಗೆದ್ರು, ಇಲ್ಲಿ ಟೋಟಲ್ 91 ಲಕ್ಷ ಜನ ಅಲ್ಲಿ ತೆಗೆದ್ರು. ಎಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ 27 ಲಕ್ಷ ಜನ ಅಡ್ಜುಡಿಕೇಷನ್ ಮಾಡಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಮಾಹಿತಿ ಎಲ್ಲ ದಾಖಲಾತಿಗಳು ಕೊಟ್ಟರು ಕೂಡ ಅದನ್ನು ಓವರ್ಲುಕ್ ಮಾಡಿ ಅವ್ರಿಗೆ ವೋಟಿಂಗ್ ಕೊಡಲಿಲ್ಲ. ಈಗೇನು ಮಾಡ್ಬೇಕು ನೆಕ್ಸ್ಟ್ ಅವ್ರೀಗ? SIR ಮುಗೀತು, ಎಲೆಕ್ಷನ್ ಮುಗೀತು, ಗೆದ್ದುಬಿಟ್ರು ಮುಗೀತು, ಭಾಷಣ ಮುಗೀತು, ಎಲ್ಲ ಮುಗೀತು. ಇದೇ ಈಗ ಗೆಲ್ಲಬೇಕನ್ನತಕ್ಕಂಥದ್ದು ಉದ್ದೇಶ. ಜ್ಞಾನೇಶ್ ಕುಮಾರ್ ಇಲ್ಲ ಅಂತಂದರೆ ಈಗ ಎಲ್ಲದಕ್ಕೂ ಜ್ಞಾನೇಶ್ ಕುಮಾರ್ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್. ಈಗ ನೆಕ್ಸ್ಟು IPL ಕೂಡ ಅವ್ರ ಕೈಲಿ ಆಡಿಸಿದ್ರೆ, ಯಾರು ಜ್ಞಾನೇಶ್ ಕುಮಾರ್ಗೆ ಅವಕಾಶ ಕೊಟ್ಟರೆ, ಯಾವ ಟೀಮ್ ಗೆಲ್ಲಬೇಕಂತೇಳಿ ನೀವು ಜ್ಞಾನೇಶ್ ಕುಮಾರ್ಗೆ ಅವಕಾಶ ಕೊಟ್ಟರೆ ಅದೇ ಟೀಮ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ. ಅದೇ BJP ಒಂದು ದೊಡ್ಡ ಬಂಡವಾಳ ಬಿಟ್ಟರೆ ಇನ್ನೇನಿಲ್ಲ, ಝೀರೋ. SIR ಬಗ್ಗೆ ನಮಗೆಲ್ಲರಿಗೂ ಕೂಡ ಅನುಮಾನಗಳಿದ್ದಾವೆ. ಅದು ವೆಸ್ಟ್ ಬೆಂಗಾಲ್ನಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು, ಎಲ್ಲೆಲ್ಲಿ SIR ಮಾಡಿದ್ದಾರೆ ಅಲ್ಲೆಲ್ಲ ಇವತ್ತು ಅನುಮಾನಗಳು ಹುಟ್ಕೊಂಡಿದ್ದಾವೆ. ಕೆಲವರನ್ನ ಉದ್ದೇಶಪೂರ್ವಕವಾಗಿ ವೋಟರ್ ಲಿಸ್ಟಿಂದ ತೆಗಿತಾ ಇದ್ದಾರೆ, ಕೆಲವರನ್ನ ಆ್ಯಡ್ ಮಾಡ್ಕೊಳ್ತಿದ್ದಾರೆ. ಮತ್ತು ಈಗ ಮೊನ್ನೆ ನಡೆದಂಥ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಅದು ಹೆಚ್ಚು ಕಡಿಮೆ ಜನಸಮುದಾಯಕ್ಕೆ ಅರ್ಥ ಆಗಿದೆ. ಹಾಗಾಗಿ SIR ಬಗ್ಗೆ ನಮಗೂ ಕೂಡ ಅನುಮಾನ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎಲ್ಲರೂ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದ್ರೆ ಅವರು ನಾವು ಹೇಳಿದ ತಕ್ಷಣ ಅವರೇನು ನಿಲ್ಲಿಸೋದಿದ್ರೆ. ಈಗಾಗಲೇ ಚುನಾವಣಾ ಆಯೋಗ ಕೊಟ್ಟಿರುವಂತಹ ಮಾಹಿತಿ ಆಧಾರದಲ್ಲಿ ನಾವು ನೋಡೋದಾದರೆ, ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ವಿದೇಶದಿಂದ ಅಕ್ರಮವಾಗಿ ನುಸುಳುಕೋರರ ಸಂಖ್ಯೆ ಜಾಸ್ತಿ ಆಗಿದೆ. ನಗರ ಗ್ರಾಮೀಣ ಪ್ರದೇಶ ಅಂದಾಗ ಎರಡೆರಡು ಕಡೆ ವೋಟರ್ ID ಇಟ್ಕೊಂಡಿರ್ತಾರೆ, ಅಲ್ಲೂ ವೋಟ್ ಹಾಕ್ತಾರೆ, ಇಲ್ಲೂ ವೋಟ್ ಹಾಕ್ತಾರೆ. ಈ ಥರದೊಂದು ಪ್ರಕ್ರಿಯೆಗಳಿರುತ್ತೆ. ಒಂದು ಪಾರದರ್ಶಕತೆಯನ್ನು ತರಬೇಕು. ವೋಟಿಂಗ್ ಅನ್ನೋದು ಒಂದು ಹಕ್ಕು, ಅದನ್ನು ಸರಿಯಾದ ರೀತಿಯಲ್ಲಿ ಚಲಾವಣೆ ಮಾಡಬೇಕು ಅನ್ನುವಂಥ ಸದುದ್ದೇಶದಿಂದ ಈ SIR ಪ್ರಕ್ರಿಯೆ ನಡೀತಾ ಇದೆ ಅನ್ನೋದು ಚುನಾವಣಾ ಆಯೋಗದ ವಿಷಯ ಆಗಿದ್ದರೆ, ಪ್ರತಿಪಕ್ಷಗಳು ಅಥವಾ ಈ SIR ಯಾರೆಲ್ಲ ವಿರೋಧಿಸ್ತಾರೆ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದು ಚುನಾವಣಾ ಆಯೋಗಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರ ಏನು ಕೇಂದ್ರ ಆಡಳಿತವನ್ನು ನಡೆಸ್ತಾ ಇದೆ, BJPಯ ಅಜೆಂಡಾ ಇದು. ಧರ್ಮಾಧಾರಿತವಾಗಿ ಓಟುಗಳನ್ನು ವಿಭಜನೆ ಮಾಡೋದು, ಬೇಡ ಅಂದವ್ರನ್ನ ಈ ಪ್ರಕ್ರಿಯೆ ಹೆಸರಿನಲ್ಲಿ ದೂರ ಇಡೋದು, ತಮ್ಮ ಓಟುಗಳನ್ನು ಭದ್ರ ಮಾಡ್ಕೊಳ್ಳೋದು, ಈ ಥರದ ಹಲವಾರು ಕಾರಣಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ನಾವು ಡೀಟೇಲ್ ಆಗಿ ಒಂದಷ್ಟು ಮಾಹಿತಿ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಚರ್ಚೆ ಮಾಡ್ತಾ ಹೋಗೋಣ. SIR ಅಂದ್ರೇನು, ಅದು ಯಾಕೆ ಬೇಕು, ಸಾಧಕ ಬಾಧಕ ಏನು. ನಮಗಿನ್ನೂ ಎಲೆಕ್ಷನ್ಗೆ ಸಮಯ ಇರೋದ್ರಿಂದಾಗಿ, ಅಂದಾಜು 2 ವರ್ಷ ಸಮಯ ಇರೋದ್ರಿಂದಾಗಿ ಒಂದು ಪಕ್ಷ ಡಿಲೀಷನ್ ಆದರೂ ಕೂಡ ಎಗೇನ್ ಒಂದು ಜೆನ್ಯೂನ್ ವೋಟರ್ ಇದ್ದರೆ ಅವರು ಕಾನೂನಾತ್ಮಕವಾಗಿ ಎಗೇನ್ ವೋಟರ್ ID ಪಡ್ಕೊಳ್ಳೋದಕ್ಕೆ ಸಾಧ್ಯವಾ ಇಲ್ವಾ, ಜೆನ್ಯೂನ್ ವೋಟರ್ಸ್ ಆಗಿದ್ದರೆ ಅದು ಹೆಂಗ್ರಿ ಕಳ್ಕೊತಾರೆ, ಇನ್ನು ಕಾಂಟೆಕ್ಸ್ಟಲ್ಲೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ಲೋಹಿತ್ ಅವರಿದ್ದಾರೆ, ನಮಸ್ಕಾರ. ಧನ್ಯವಾದಗಳು. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ, ನಮಸ್ಕಾರ. ರೈಟ್, ಇನ್ನು AP ವಕ್ತಾರರಾಗಿರುವಂತಹ ಅಶೋಕ್ ಮೃತ್ಯುಂಜಯ ಅವರಿದ್ದಾರೆ, ನಮಸ್ಕಾರ. ಲೋಹಿತ್ ಅವರೇ, ನೀವು ಹೇಳಬೇಕು, SIR ಅಂದರೆ ಏನು, ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಿ? SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಥವಾ ವಿಶೇಷ ತೀವ್ರ ಪರಿಷ್ಕರಣೆ ಏನು ಆರ್ಟಿಕಲ್ 324 ಏನು ಸ್ವತಂತ್ರ ಭಾರತದಲ್ಲಿ ಚುನಾವಣೆ ನಡೆಸಬೇಕು ಅನ್ನೋ ಒಂದು ಪೂರ್ವ ಸಿದ್ಧತಾ ಒಂದು ಪ್ರಕ್ರಿಯೆ ನಡೆಸೋಂಥ ಸಂದರ್ಭದಲ್ಲಿ ಈ ಒಂದು ಏನು ಸ್ವತಂತ್ರ ಭಾರತದ ಎಲ್ಲ ನಾಗರಿಕರಿಗೂ ಅದ್ರದ್ದು ಒಂದು ಮತದಾನ ಮಾಡುವಂಥದ್ದು ಹಕ್ಕು. ಆ ಹಕ್ಕನ್ನು ಒಂದು ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ
ಈ ಒಂದು ಭಾರತದ ನಾಗರಿಕರಿಗೆ ಕೊಡೋ ಅಂತ ಒಂದು ವಿಶೇಷವಾದಂಥ ಒಂದು ಅವಕಾಶ. ಇದು ಚುನಾವಣೆ ಅಂತಂದ್ರೆ ಅದು ಪ್ರಜಾಪ್ರಭುತ್ವದ ಒಂದು ಹಬ್ಬ. ಅದು ಮತ್ತೆ ನಮ್ಮ ನಾಗರಿಕರಿಗೂ ಸಹ ಒಂದು ಜವಾಬ್ದಾರಿ ಕೂಡ. ಯಾಕಂದ್ರೆ ನಮ್ಮದೇ ಆದಂಥ ಸರ್ಕಾರ, ನಾವೇ ಆಯ್ಕೆ ಮಾಡೋಂಥ ಸರ್ಕಾರ, ಆ ಸರ್ಕಾರ ನಾವೇ ಅದನ್ನ ರೆಪ್ರೆಸೆಂಟ್ ಮಾಡೋಂಥದ್ದು, ಅಂದ್ರೆ ನಮ್ಮ ಪಾಲ್ ಇದ್ದೇ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಸಂವಿಧಾನದ ಭಾರತದಲ್ಲಿ ಆರ್ಟಿಕಲ್ 324 ಸೆಕ್ಷನ್ 24/3 ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆಕ್ಟ್ 1950 ಇದನ್ನ ಬಳಸ್ಕೊಂಡು 1950ರಲ್ಲಿ ಏನು ಅವಾಗ SIR ಪ್ರಾರಂಭ ಆದಂಥದ್ದು. ಕಾಲಕ್ಕೆ ತಕ್ಕಂತೆ ಏನು ಮರಣ ಹೊಂದಿರೋಂಥವ್ರು ಅಥವಾ ನವೀಕರಣಗೊಳಿಸ್ಬೇಕಾಗಿರೋಂಥವ್ರು ಅಥವಾ ಹೊಸ ಮತದಾರನ ಜೋಡಣೆ ಮಾಡಬೇಕಾಗಿರೋಂಥವ್ರು ಅಥವಾ ವಲಸೆ ಕಾರ್ಮಿಕರಾಗಿರ್ತಾರೆ ಅಥವಾ ಇನ್ನೆಲ್ಲೋ ಎರಡೆರಡು ಕಡೆ ಮತಪಟ್ಟಿಯಲ್ಲಿ ಹೆಸರಿರುತ್ತೆ, ಅವ್ರನ್ನ ಒಂದು ಶುದ್ಧೀಕರಿಸೋಂಥದ್ದು. ಅಲ್ಲಿ ಏನು ಮತದಾರರ ಪಟ್ಟಿ ಇದೆ ಇದು ಸಂಪೂರ್ಣದಂತ ಇದೊಂದು ಜವಾಬ್ದಾರಿ ಅಥವಾ ಆ ಪಟ್ಟಿನ ಒಂದು ತಯಾರಿ ಮಾಡೋದು, ಚುನಾವಣೆ ಪ್ರಕ್ರಿಯೆಗಳನ್ನ ಆ ಒಂದು ಕಾನೂನು ಕಾಯ್ದೆ ಮೂಲಕ ಒಂದು ಯಶಸ್ವಿಯಾಗಿ ನಿರ್ವಹಿಸುವಂಥದ್ದು ಸಾಂವಿಧಾನಿಕವಾದಂಥ ಹಕ್ಕು ಇರೋಂಥದ್ದು ಸ್ವತಂತ್ರವಾದಂಥ ಸಂಸ್ಥೆ ಅದು ಚುನಾವಣಾ ಆಯೋಗ, ಭಾರತದ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಈಗ ಏನು ಅದ್ರದ್ದು ಕಮಿಷನ್ ಇದ್ದಾರೆ ಭಾರತದ ಜ್ಞಾನೇಶ್ ಕುಮಾರ್ ಅವರು ನಿರ್ವಹಿಸ್ತಾ ಇದ್ದಾರೆ. ಇದು 1960ರಲ್ಲಾಗತ್ತೆ, ತದನಂತರ 1980ರಲ್ಲೂ ಆಗುತ್ತೆ. ಅದಾದ್ಮೇಲೆ ಕೊನೆ ಕರ್ನಾಟಕದಲ್ಲಿ ಆಗಿರೋಂಥದ್ದು ಲಾಸ್ಟಿಗೆ ಪರಿಷ್ಕರಣೆ ಆಗಿರೋಂಥದ್ದು 2002ರಿಂದ 2005 ತನಕ. ತದನಂತರ ಆಗೇ ಇಲ್ಲ, ಯಾವ ಸರ್ಕಾರದಲ್ಲೂ ಆಗಿಲ್ಲ. ವಿಶೇಷವಾಗಿ ಪ್ರತಿ ವರ್ಷನೂ ಆಗಬೇಕು, ಇಲ್ಲ ಅಂತಂದ್ರೆ ಅದು ಅಪ್ಡೇಷನ್ ಆಗ್ತಾ ಇರಬೇಕು ಮತದಾರ ಪಟ್ಟಿ. ಇಲ್ಲ ಅಂದ್ರೆ ಅದು ತೀವ್ರವಾದಂತ ಈ ತರ ಪರಿಷ್ಕರಣೆ ಆಗ್ಬೇಕಾದ್ರೆ ಕನಿಷ್ಠ 10 ವರ್ಷಕ್ಕಂತರ ಆಗ್ಲೇಬೇಕಾಗಿದೆ. ಒಂದ್ ಸೆಕೆಂಡ್ ಮೇಡಮ್, ಈಗ ಮತ್ತೊಮ್ಮೆ ನಮಗೆ ಕರ್ನಾಟಕ ಭಾರತದಲ್ಲಿ SIR ನಡೀತಾ ಇದೆ. ಇದು ಹಲವಾರು ರಾಜ್ಯಗಳಲ್ಲಿ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಅದೇ ಒಂದು ಮಾದರಿನಲ್ಲಿ ಇವಾಗ ಕರ್ನಾಟಕ ರಾಜ್ಯಕ್ಕೂ ಸಹ ಅವಕಾಶ ಸಿಕ್ಕಿದೆ. ಇಲ್ಲಿ ಅವಕಾಶ ಅಂತಿರೋದ್ನ ನಮಗೆಲ್ಲರಿಗೂ ಅವಕಾಶ ಸಿಕ್ಕಿದೆ. ಅಕಸ್ಮಾತ್ ಯಾರು ಈ ನುಸುಳಿಕೋರರಾಗಿರ್ಬೋದು, ವಲಸೆ ಕಾರ್ಮಿಕರಾಗಿರ್ಬೋದು, ಎರಡೆರಡು ಕಡೆ ಪಟ್ಟಿ ಇರೋಂಥದ್ದು, ಮತದಾರರ ಪಟ್ಟಿನಲ್ಲಿ ಹೆಸರು ಇರೋಂಥದ್ದು ಆಗಿರ್ಬೋದು ಅಥವಾ ಮರಣ ಹೊಂದಿರೋಂಥದ್ದಾಗಿರ್ಬೋದು, ಯಾವುದೇ ಒಂದು ಪರಿಷ್ಕರಣೆಗೆ ಅವಕಾಶ ಈಗಿದೆ. ಸಾಕಷ್ಟು ನೋಡಿ ಬೆಂಗಳೂರಲ್ಲಿ 45-50% ಮೇಲೆ ಚುನಾವಣೆ ಆಗಲ್ಲ. ವಿಧಾನಸಭಾ ಆಗಿರ್ಬೋದು, ಲೋಕಸಭಾ ಆಗಿರ್ಬೋದು. ಏನಕ್ಕಾಗತ್ತೆ ಅಂತಂದ್ರೆ ಅವ್ರದ್ದು ಎಲ್ಲೋ ಇನ್ನೊಂದ್ ಕಡೆ ಓಡಿರುತ್ತೆ. ಅವರು ಆ ಸಂದರ್ಭದಲ್ಲಿ ಅವ್ರ ಊರಿಗೆ ಹೋಗ್ತಾರೆ, ಅವ್ರ ಹಳ್ಳಿಗೆ ಹೋಗ್ತಾರೆ. ಉತ್ತರ ಭಾರತದವರಾಗಿರ್ಬೋದು, ಉತ್ತರ ಕರ್ನಾಟಕದವರಾಗಿರ್ಬೋದು, ಇನ್ನೆಲ್ಲೋ ಬೇರೆ ಭಾಗದವರಾಗಿರ್ಬೋದು. ಸೊ ಈಗ SIR ಮೂಲಕ ನೀವು ಯಾವುದೇ ರಾಜ್ಯದ ಚುನಾವಣೆ ಗಮನಿಸಿರ್ಬೋದು, ಕನಿಷ್ಠ 85-90 ತನಕನೂ ಸಹ ಒಂದು ಮತದಾನ ಆಗಿದೆ. ಸೊ ಆಫ್ಟರ್ SIR. ಸೊ ಇದು ಡೆಫಿನೆಟ್ಲಿ ಇದು ಯಾರಿಗೆ ಅವಕಾಶ ಇದೆ, ಯಾರಿಗೆ ಒಂದು ಅವಕಾಶ ಸಿಗ್ಬೇಕಾಗಿದೆ ಅವರಿಗೆ ಸಿಗುತ್ತೆ. ಜೆನ್ಯೂನ್ ವೋಟರ್ಸ್ ಉಳ್ಕೊಳ್ತಾರೆ. ಯಾವುದೇ ರೀತಿ ಆತಂಕ ಪಡಂಗಿಲ್ಲ. ಏನು ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷದವರು ಏನು ಅಪಪ್ರಚಾರ ಮಾಡ್ತಿದ್ದಾರೆ ಈ ಒಂದು ಪ್ರಕ್ರಿಯೆಗೆ, ಅದನ್ನ ಕಿವಿಗೊಡ್ದಲ್ಲೇ ಯಶಸ್ವಿಯಾಗಿ ಎಲ್ಲರೂ ಸಹ ಭಾಗವಹಿಸಿ ಈ ಒಂದು ಮುಂಬರುವ ಚುನಾವಣೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಮ್ಮ ಜವಾಬ್ದಾರಿ ನಿರ್ವಹಿಸಿ ಅಂತೇಳಿ ನಾನೊಂದು ಮನವಿ. ರೈಟ್. ದರ್ಶನ್ ಅವರು ನೀವು ಹೇಳಬೇಕು, SIR ಅಂದರೆ ನಿಮಗೆ ಯಾಕೆ ಆಕ್ಷೇಪ? ಈ ಕಾರಣಗಳನ್ನು ನಾನು ಕೊಡ್ತೀನಿ, ನಾನು SIR ಒಪ್ಪೋದಿಲ್ಲ ಅನ್ನೋದಾದ್ರೆ ಯಾವ ಕಾರಣಗಳು? ಮೇಡಮ್, ಈಗ SIR ಅವರು ಜಿನಿಯನ್ ಆಗಿ SIR ಮಾಡ್ತಾರೆ ಅಂದರೆ ಪರಿಷ್ಕರಣೆ ಮಾಡ್ತಾರೆ ಅಂದರೆ ನಮ್ದು ಯಾವ ಆತಂಕನೂ ಇಲ್ಲ, ಅಡ್ಡಿನೂ ಇಲ್ಲ. ಇಫ್ ಇಟ್ ಈಸ್ ಎ ಜಿನಿಯನ್. ಈಗ ನಾನು ಕರ್ನಾಟಕ ನಮ್ಮ ದಿನ ಆಗುವಂಥದ್ದಿದೆ, ನಾಡಿದ್ದು 30ರಿಂದ 29 ಜೂನ್ ತನಕ ನಡೆಯುವಂಥದ್ದಿದೆ. ಸೊ ಯಾವ್ಯಾವ ರೀತಿ ನಮ್ದಂತೂ ಚುನಾವಣೆ ಈಗ GBA ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹತ್ತಿರದಲ್ಲಿ ಇರೋದು. ಅದು ಬಿಟ್ಟರೆ ನಮ್ಮ MLA ಚುನಾವಣೆ ಇರೋದು 28ಕ್ಕೆ. ಆ ರೀತಿ ತೊಂದರೆಗಳಾದಾಗ ಡೆಫಿನೆಟ್ಲಿ ವಿ ಕ್ಯಾನ್ ಕರೆಕ್ಟ್ ಇಟ್. ಆದರೆ ನಮ್ಮ ಪ್ರಶ್ನೆ ಇರೋದು, ಈಗ ವೆಸ್ಟ್ ಬೆಂಗಾಲಲ್ಲಿ 97 ಲಕ್ಷ ಜನರನ್ನ ಇವರು ಮತದಾರರ ಪಟ್ಟಿಯಿಂದ ತೆಗೆದು ಪರಿಷ್ಕರಣೆ ಆಗಬೇಕು ಅಂತೆಲ್ಲ ಹೇಳಿದ್ರು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆನೂ ಮುಗಿದಿದೆ. ಚುನಾವಣೆ ಮುಗಿಯುವಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಬದುಕಿದ್ದೀವಿ ಅಂತೇಳಿ 27 ಲಕ್ಷ ಜನ ಅಫಿಡವಿಟ್ ಅನ್ನು ಸಲ್ಲಿಸೋದ್ರ ಜೊತೆಗೆ ಮಮತಾ ಬ್ಯಾನರ್ಜಿಯವರು ಖುದ್ದು ಸುಪ್ರೀಂ ಕೋರ್ಟಿನ ಕಟಕಟೆಗೆ ಹೋಗಿ ನಿಂತು ತಮ್ಮ ವಾದವನ್ನು ಮಂಡಿಸಿರ್ತಕ್ಕಂಥದ್ದು ಈ ದೇಶದಲ್ಲಿ ಒಂದು ಇತಿಹಾಸನೇ ನಿರ್ಮಾಣ ಆಗಿದೆ. ಈ 27 ಲಕ್ಷ ಜನ ಮೇಡಮ್ ಅವರು ಬದುಕಿದ್ದಾರೆ. ಭಾರತ ಅಂದರೆ ಪ್ರಜಾಪ್ರಭುತ್ವ, ಮತದಾನ ಅಂದರೆ ಪವಿತ್ರವಾದಂಥ ಹಕ್ಕು ಅಂತೆಲ್ಲ ಹೇಳಿ ಒಬ್ಬರಿಗೆ ಒಂದೇ ಮತ, ಅವನು ಶ್ರೀಮಂತ ಆಗಿರಲಿ ಬಡವ ಆಗಿರಲಿ ಯಾರೇ ಆಗಿರಲಿ ಒಂದೇ ಮತ ಅನ್ನುವಂಥ ಹಕ್ಕನ್ನು ಕೊಟ್ಟ ಮೇಲೆ ಇವತ್ತು
ಆ 27 ಲಕ್ಷ ಜನ ಮತದಾನದಿಂದ ವಂಚಿತರಾದ್ರಲ್ಲ, ನಿಮ್ಮ ಉದ್ದೇಶ ಯಾವ್ಯಾವ ಕಡೆ ಇವರು ತೆಗೆದಿದ್ದಾರೆ ಅಂತಂದ್ರೆ SC ST OBC ಆದಿವಾಸಿಗಳು ಮುಸ್ಲಿಂ ಪ್ರಾಬಲ್ಯ ಎಲ್ಲೆಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಹೋಲ್ಸೇಲ್ ಆಗಿ ತೆಗಿತಾ ಇದ್ದಾರೆ. ಹೋಲ್ಸೇಲ್ ಮನುಷ್ಯ ಬದುಕಿದ್ದವನು ಸಾಯ್ತಾ ಇದ್ದಾನೆ, ಸತ್ತವನು ಬದುಕ್ತಾ ಇದ್ದಾನೆ. ಮತ್ತೆ ಕೆಲವೊಂದು ರಾಜ್ಯ ಇವರ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಹೆಚ್ಚಿಗೆ ಮಾಡುವಂಥದ್ದು. ಉದಾಹರಣೆ ಮಹಾರಾಷ್ಟ್ರದಲ್ಲಿ ಮೇಡಮ್ 74 ಲಕ್ಷ ಆಡ್ ಆನ್ ಆಗಿದೆ. ವೆಸ್ಟ್ ಬೆಂಗಾಲ್ ಅಲ್ಲಿ 97 ಲಕ್ಷ ಡಿಲೀಷನ್ ಆಗಿದೆ. ತಮಿಳುನಾಡಲ್ಲಿ 58 ಲಕ್ಷ ಡಿಲೀಟ್ ಆಗಿದೆ. ಮತ್ತೆ ನೀವು MP ಚುನಾವಣೆ MLA ಚುನಾವಣೆ ಡಿಫ್ರೆನ್ಸ್ ನ ಹೇಳ್ಬೇಕಂದ್ರೆ ಮೇಡಮ್ ಮಹಾರಾಷ್ಟ್ರದಲ್ಲಿ 21,57,062 ಮತಗಳು ಪ್ಲಸ್ ಆಗಿದೆ. ಅಂದ್ರೆ ಒಂದು ಚುನಾವಣೆಯಿಂದ ಒಂದು ಚುನಾವಣೆಗೆ 1 ಲಕ್ಷನೋ 2 ಲಕ್ಷನೋ ಹೆಚ್ಚು ಕಮ್ಮಿ ಆಗುವಂಥದ್ದು ನಾವು ನೋಡ್ತೀವಿ. ಇನ್ನು ನೀವು ಬಿಹಾರ ಚುನಾವಣೆಗೆ ಬಂದ್ರೆ ಮೇಡಮ್, ರಾಜಸ್ಥಾನ MLA ಮತ್ತೆ MP ಚುನಾವಣೆಗೆ 67,09,729 ಮತಗಳ ಡಿಫ್ರೆನ್ಸ್ MLA ಮತ್ತೆ MP ಗೆ. ಮತ್ತೆ ಇವರು ಹೇಳ್ತಾ ಇದ್ದಾರೆ ನುಸುಳುಕೋರರು ಮೇಡಮ್, ಹೌದಲ್ವಾ? ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಲೇಸರ್ ತಂತಿ ಬೇಲಿ ಅಂತೆಲ್ಲ ಕೇಳಿದ್ವಿ. ಗೃಹ ಸಚಿವರಾಗಿ ಅಮಿತ್ ಶಾ ಯಾವುದು ಮಾಸ್ಟರ್ ಸ್ಟ್ರೋಕ್ ಅದೇನೋ ಚುನಾವಣೆಯಲ್ಲಿ ಚಾಣಕ್ಯ ಅಂತೆಲ್ಲ ಬಿರುದು ತಗೊಂಡಿರೋರು. ನಿಮ್ಮ ಒಂದು ಗೃಹ ಸಚಿವ ಇಲಾಖೆ ಇವತ್ತು ನೀವು ಅಲ್ಲಿ 97 ಲಕ್ಷ ಜನರಲ್ಲಿ ಮ್ಯಾಕ್ಸಿಮಮ್ ನುಸುಳುಕೋರರು ಅಂದ್ರಲ್ಲ, ಯಾಕೆ ಗೃಹ ಇಲಾಖೆ ವೈಫಲ್ಯತೆಯನ್ನ ನೀವು ಜನರ ಮುಂದೆ ತೋರಿಸ್ತಾ ಇದ್ದೀರಾ? ಆ ನುಸುಳುಕೋರರನ್ನ ಎಷ್ಟು ಜನರನ್ನ ಬಂಧನ ಮಾಡಿದ್ರಿ, ಎಷ್ಟು ಜನರನ್ನ ಹೊರಗಡೆ ಹಾಕಿದಿರಿ? ಇವ್ರು ಮೋಟೆ ಇರೋದು ಒಂದೇ, ಚುನಾವಣೆಯಲ್ಲಿ ಅವರು ನುಸುಳುಕೋರರು ಬಂದಿದ್ದಾರೆ ಅಂತೇಳಿ ಅಲ್ಲ. ನುಸುಳುಕೋರರನ್ನ ನುಸುಳುಕೋರರು ಅಂತ ಗುರುತಿಸಿ ಅವರನ್ನು ಹೊರ ಹಾಕಕ್ಕೆ ಇದೊಂದು ಪ್ರಕ್ರಿಯೆ ಅಂತ ನೀವು ತಗೊಳಕ್ ಆಗತ್ತಾ ಮೇಡಮ್? ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಅಲ್ಲಲ್ಲ, ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಆ ಪ್ರಕ್ರಿಯೆ ಎಲ್ಲ ಮುಗಿತಲ್ಲ, SIR ಎಲ್ಲ ಮುಗಿತಲ್ಲ. ಒಬ್ಬನೇನಾದ್ರೂ ಈ ದೇಶದಿಂದ ಹೊರಗಡೆ ಒಬ್ಬನೇನಾದ್ರು ಜೈಲಿಗೆ ಕಟ್ಟಿದ್ದಾರೆ ಮೇಡಮ್. ಒಂದು ದೇಶದಿಂದ ದೇಶಕ್ಕೆ ಹೋಗಕ್ಕೆ ಪಾಸ್ಪೋರ್ಟ್ ಬೇಕು. ಅದ್ ಹೆಂಗೆ, ಯಾವ ಅಡಿಯಲ್ಲಿ ಯಾಕಂದ್ರೆ ಇಂಡಿಯನ್ ಆರ್ಮಿ ಇದೆ. ಐ ಬಿಲೀವ್, ಐ ರೆಸ್ಪೆಕ್ಟ್, ನಾನು ಬಹಳ ಗೌರವಿಸುವಂತದ್ದು ನನ್ನ ಭಾರತೀಯ ಸೇನೆಯನ್ನ. ಗಡಿಯ ಎಲ್ಲ ಇಕ್ಕೆಲದಲ್ಲೂ ಭಾರತೀಯ ಸೇನೆ ಇದೆ. ಅದ್ ಹೆಂಗೆ ಲಕ್ಷಾಂತರ ಜನ ಭಾರತದೊಳಗಡೆ ನುಸುಳು ಬಂದಿದ್ದಾರೆ. ನೀವು ಗುರುತಿಸಿದ ಮೇಲೆ ನೀವು ಹೇಳ್ತಾ ಇದ್ದೀವಿ ನಾವು ಗುರುತಿಸಿದೀವಿ ಅಂತ, ಯಾಕಿನ್ನ ಆ ದೇಶಗಳಿಗೆ ಕಳಿಸುವಂತ ಪ್ರಕ್ರಿಯೆಯನ್ನ ಮಾಡಿಲ್ಲ ಅನ್ನುವಂಥದ್ದು ಪ್ರಶ್ನೆ. ನೀವು ಜಿನಿಯನ್ ವೋಟರ್ಸ್ಗೆ ದಯವಿಟ್ಟು ಅವಕಾಶ ಕೊಡಿ, ಅವರ ಹಕ್ಕದು. ನೀವು ನಿಮ್ಮ ಒಂದು ವೋಟ್ ಗಳಿಸೋದಕ್ಕೋಸ್ಕರ, ನನ್ನ ಹತ್ರ ಡೇಟಾ ಇದೆ ಆಮೇಲೆ ಕೊಡ್ತೀನಿ, ಶಿರ್ಡಿದು ಒಬ್ಬನ ಹೆಸರಲ್ಲಿ ಮೇಡಮ್ 25 ವೋಟ್ ಇದೆ. ಅಪ್ಪನೂ ಅವನೇ, ಮಗನೂ ಅವನೇ, ವಯಸ್ಸು ಬೇರೆ, ಪೋಲಿಂಗ್ ಬೂತ್ ಬೇರೆ. ಈ ರೀತಿ ಅಕ್ರಮ ಸತ್ಯ ವಾಸ್ತವ ದರ್ಶನವನ್ನ ತೋರಿಸ್ತೀನಿ ಮೇಡಮ್ ನಾನು. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರಾಗಿರುವಂತಹ ರಿಷಿಕ್ ವಿವಾನ್ ಗೌಡ ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. SIR ಪ್ರಕ್ರಿಯೆ ಮೂಲಕ ಸ್ಪೆಷಲಿ ನಾನು ಚುನಾವಣಾ ಆಯೋಗ ಅನ್ನೋದು ಬದಿಗಿಟ್ಟು ಬಿಡ್ತೀನಿ. ಯಾಕಂದರೆ NDA ಧರ್ಮಾಧಾರಿತವಾಗಿ, ಸಮುದಾಯ ಆಧಾರಿತವಾಗಿ ವಿಭಜನೆ ಮಾಡುವಂತಹ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದೆ. ಅನಕ್ಷರಸ್ಥರನ್ನು, ವಲಸೆ ಕಾರ್ಮಿಕರಿಂದ ಹಕ್ಕುಗಳನ್ನು ಕಸ್ಕೊಳ್ತಿದೆ ಅನ್ನುವಂಥ ಗಂಭೀರ ಆರೋಪ ಇದೆ. ಏನು ಹೇಳ್ತೀರಿ ಮೇಡಮ್? ಇವತ್ತು ನಿಮ್ಮ ಶೀರ್ಷಿಕೆ SIR ಭೂತ ಅಂತ ಇಟ್ಟಿದ್ದೀರಾ. ಸೊ ಯಾರಿಗೆಲ್ಲ ಒಂದು ಭೂತ ಥರ ಕಾಣಿಸುತ್ತೋ ಅವ್ರಿಗೆ ಮಾತ್ರನೇ ಭೂತ. ಅದು ಭೂತ ಇನ್ ರಿಯಲ್ ಲೈಫ್ ಡಸಂಟ್ ಎಕ್ಸಿಸ್ಟ್. ಸೊ ಅದ್ರ ಅರ್ಥ ಏನು ಅಂತಂದರೆ, ನಿಮಗೆ SIR ಅಲ್ಲಿ ಈಗ ನಮ್ಮ ಕಾಂಗ್ರೆಸ್ ಮಿತ್ರರು ಹೇಳಿರೋ ಥರ ಯಾವುದೇ ಕಾರಣಕ್ಕೂ ಈ ಎಲ್ಲ ಅವ್ಯವಹಾರಗಳಾಗಕ್ಕೆ ಚಾನ್ಸೇ ಇಲ್ಲ. ಹೌದಾ? ಹಾಂ. ಯಾಕೆ ಅಂತ ಹೇಳಿದ್ರೆ, ತಮ್ಮ ಮಾಧ್ಯಮದ ನೋಡ್ತಿರೋಂಥವ್ರಿಗೆ ಏನಿದೆ SIR ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ನಿಮಿಷ ಇನ್ಫಾರ್ಮೇಷನ್ ಕೊಟ್ಬಿಡೋಣ. ನಿಮಗೆ SIR ಪ್ರಕ್ರಿಯೆ ಆಗಬೇಕಾದ್ರೆ ನಿಮಗೆ ಈ ಪ್ರಕ್ರಿಯೆಯಲ್ಲಿ ಬರೀ ಯಾವುದೋ ಅಲ್ಲಿರುವಂಥ ಆಡಳಿತ ರಾಜ್ಯ ಸರ್ಕಾರದವ್ರು ಮಾಡ್ತಾರೆ ಅನ್ನೋ ರೀತಿ ಅಲ್ಲ. ನಿಮಗೆ ಇದರಲ್ಲಿ BLOಗಳಿರ್ತಾಳೆ, BLA 1 BLA 2 ಅನ್ನೋ ಥರ ಇರ್ತಾರೆ. ಪ್ಲಸ್ ನಿಮಗೆ ಈ ಎಲ್ಲ ಪ್ರಕ್ರಿಯೆಗಳು ಆಗಬೇಕಾದ್ರೆ ಅಲ್ಲಿರುವಂತಹ ಎಲೆಕ್ಷನ್ ಕಮಿಷನ್ ಏನಿರುತ್ತೆ ಅವರಿಗೆ ವೀಕ್ಲಿ ಅಪ್ಡೇಟ್ಸ್ ಇರುತ್ತೆ. ಸೊ ನಿಮ್ಗೆ ಯಾವ ರೀತಿ ಅಂದರೆ, ಫಾರ್ ಇನ್ಸ್ಟೆನ್ಸ್ ಈಗ ಯಾವುದೋ ಒಂದು ಬೂತಲ್ಲಿ, ಆ ಬೂತಲ್ಲಿ ನಿಮಗೆ ಎಷ್ಟು ಜನ ಆಕ್ಚುಲ್ ಆಗಿ ಇದ್ದಾರೆ, ಎಷ್ಟು ಜನ ಅಡಿಷನ್ ಆಗಿದ್ದಾರೆ, ಎಷ್ಟು ಜನ ಡಿಲೀಷನ್ ಆಗಿದ್ದಾರೆ, ಎಷ್ಟು ಜನ ನಿಮಗೆ ಅಪ್ಡೇಟ್ ಆಗ್ತಾ ಇದ್ದಾರೆ, ಹೊಸದಾಗಿ ಸೇರ್ಕೊಳ್ಳೋಂಥ ಮತದಾರ ಯಾರು, ಇದಿಷ್ಟು ಡೀಟೇಲ್ಸ್ನು ಹೈಡ್ ಅಂಡ್ ಸೀಕ್ ಮಾಡಿಬಿಟ್ಟು ನಾವು ಯಾವುದೋ ಒಂದು ಕ್ಲೋಸ್ಡ್ ಎನ್ವೆಲಪ್ಪಲ್ಲಿ ಯಾರಿಗೂ ಕೊಡಲ್ಲ. ಸೊ ದಯಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ನೋಡ್ತಿರುವಂಥವ್ರು ಎರಡು ರೀತಿ ಎಚ್ಚೆತ್ಕೋಬೇಕು. ಒಂದು, ಈಗ ಕರ್ನಾಟಕದಲ್ಲಿ ಆಗ್ತಾ ಇದೆ, ದಯಮಾಡಿ ತಾವು ತಮ್ಮ ಅಟೆಸ್ಟ್ ಆಗಿರುವಂತಹ ನಮೂನೆ ಫಾರಮ್ಗಳನ್ನ ಫಿಲ್ ಮಾಡ್ಬಿಟ್ಟು ಕೊಡುವಂಥ ಕೆಲಸಗಳನ್ನ ಒಂದು ಮಾಡಬೇಕು. ಎರಡನೇದು, ತಮ್ಮ ಗಮನಕ್ಕೆ ತಮ್ಮ ಬೂತ್ಗಳಲ್ಲಿ ಏನಾದರೂ ಯಾರಾದರೂ ನುಸುಳುಕೋರರು ಅಥವಾ ಬೇರೆ ವಾರ್ಡ್ಗಳಿಂದ ಬಂದಿರುವಂಥವ್ರು, ಬೇರೆ ಕ್ಷೇತ್ರಗಳಿಂದ ಬಂದಿರುವಂಥವ್ರು, ಇದೆಲ್ಲ ಒಂದು ಪ್ರಕ್ರಿಯೆ ಆಗಬೇಕಾದ್ರೆ ತಮಗೆ ಇನ್ಫಾರ್ಮೇಶನ್ ಇದ್ರೆ ತಾವು ಅಪ್ಡೇಟ್ ಮಾಡಿ. ಯಾರಿಗೆ ಬೇಕಾದ್ರೂ ಅಪ್ಡೇಟ್ ಮಾಡ್ಬೋದು. ನೀವು ನಮ್ಮನ್ನ ವಿರೋಧ ಮಾಡಂಗಾದ್ರೆ ಕಾಂಗ್ರೆಸ್ ಅವ್ರಿಗಾರು ಅಪ್ಡೇಟ್ ಮಾಡಿ, ಕಾಂಗ್ರೆಸ್ನ ವಿರೋಧ ಮಾಡ್ತೀರಾ ಅಂದ್ರೆ ನಮಗಾರು ಅಪ್ಡೇಟ್ ಮಾಡಿ.
ಇಲ್ಲ ನಮ್ಗೆ ಯಾರಿಗೂ ಬೇಡ ನ್ಯೂಟ್ರಲ್ ಆಗಿ ಎಲೆಕ್ಷನ್ ಕಮಿಷನ್ಗಾರು ಅಪ್ಡೇಟ್ ಮಾಡಿ ನೀವು. ಯಾಕೆ ಅಂತ ಹೇಳಿದ್ರೆ ನಿಮಗೆ BLAಗಳು ಅಂತಂದ್ರೆ ಬೂತ್ ಲೆವೆಲ್ ಏಜೆಂಟ್ಸ್ಗಳು ಅಂತ ಅಂದ್ಬಿಟ್ಟು, ಸೊ ನಿಮಗೆ ಪ್ರತಿಯೊಂದೊಂದು ಬೂತ್ ಲೆವೆಲ್ ಅಲ್ಲೂ ಯಾವ ಅಧಿಕೃತ ಪಕ್ಷಗಳಿರ್ತಾವೋ ಅಷ್ಟು ಅಧಿಕೃತ ಪಕ್ಷಗಳದ್ದು ಏಜೆಂಟ್ಗಳಿರ್ತಾರೆ. ನಿಮಗೆ ಅಲ್ಲಿ ನಿಮಗೆ ಯಾವುದೇ ಒಂದು ಪರಿಷ್ಕರಣೆ ಆಗಬೇಕಾದ್ರೆ ನಿಮಗೆ ಅವ್ರ ಅಪ್ರೂವಲ್ಗಳು ಬೇಕಾಗುತ್ತೆ. ಅವರಿಗೆಲ್ಲ ಡೀಟೇಲ್ಸ್ ಕೊಡ್ತಾರೆ, ವಿತ್ ಫೋಟೋ, ವಿತ್ ಎಪಿಕ್ ನಂಬರ್, ವಿತ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಸೊ ಹಾಗಾಗಿ ಈ ಏನದು ಇಲ್ಲಿ ಚೇಂಜಸ್ ಆಗಿದೆ, ಅಲ್ಲಿ ಚೇಂಜಸ್ ಆಗಿದೆ, ಇಲ್ಲಿ ಡಿಲೀಟ್ ಆಗಿದೆ ಅನ್ನೋವಂಥದ್ದು ಒಂದು ಅದು ಸುಳ್ಳು. ಎರಡನೇದು ನಿಮಗೆ ಈ ಏನು ಡಿಲೀಟ್ ಆಗಿದೆ, ಅಡಿಷನ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಫಾರ್ಮ್ 6 ಅಲ್ಲಿ ಏನಾಗುತ್ತೆ, ನಿಮಗೆ ಕಂಪ್ಲೀಟ್ ಆಗಿ ಹೊಸದಾಗಿ ಯಾರು ಈಗ 18+ ಇರುವಂಥವ್ರು ಅಥವಾ ಫಸ್ಟ್ ಟೈಮ್ ವೋಟರ್ಸ್ ಯಾರು ಇರ್ತಾರೆ ಅವರು ಫಾರ್ಮ್ 6 ಅಲ್ಲಿ ಆಗ್ತಾರೆ. ಹಾಗೆ ಫಾರ್ಮ್ 6A ನಡೆಯುತ್ತೆ. ಅಂದರೆ ನಿಮಗೆ ಎನ್ರೋಲ್ಮೆಂಟ್ ನೀವು ಪರಿಷ್ಕರಣೆ ಆಗಿ ನಾನು ಸೇರ್ಕೋಬೇಕು ಅನ್ನೋವಂಥದ್ದು 7 ಇರುತ್ತೆ. ಸೊ ನಿಮಗೆ ಡಿಲೀಷನ್ ಅಂತ ಅಂದ್ಬಿಟ್ಟು 8 ಕೂಡ ಫಾರ್ಮ್ 8 ಇರುತ್ತೆ. ಸೊ ಈ 4 ಫಾರಮ್ ಅಲ್ಲಿ ನೀವು ಯಾವ್ದಾದ್ರು 2 ಫಾರಮ್ನ ಕಂಪಲ್ಸರಿಯಾಗಿ ನೀವು ಗೋತ್ರು ಮಾಡಿರ್ತೀರಾ. ಸೊ ಇದನ್ನೆಲ್ಲ ಗೋತ್ರು ಆದಮೇಲೆ ನಿಮಗೆ ಎಪಿಕ್ ನಂಬರ್ ಬರುತ್ತೆ, OTPಗಳು ಬರ್ತವೆ. ಇಷ್ಟೆಲ್ಲ ಪ್ರೋಸೆಸ್ ಆದಮೇಲೆ ಯಾರು ನಿಮಗೆ ಇಷ್ಟು ವೋಟರ್ಸ್ನ ನಾವು ಡಿಲೀಟ್ ಮಾಡಿಬಿಟ್ಟಿದೀವಿ ಅಥವಾ ತೆಗೆದುಬಿಟ್ಟಿದೀವಿ ಅಂತ ಹೇಳಿದ್ರೆ ಅವ್ರು ಅಷ್ಟು ಜನರು ಇನ್ಫಿಲ್ಟ್ರೇಟರ್ಸ್ ಅಥವಾ ಅಷ್ಟು ಜನರು ಆಚೆಯಿಂದ ಬಂದಿರೋರು ಅಂತ ಅಲ್ಲ. ಫಾರ್ ಎಕ್ಸಾಂಪಲ್ ನೀವೀಗ ಯಾವುದೋ ಒಂದು ಮತದಾನ ಕ್ಷೇತ್ರದಲ್ಲಿ ಇರ್ತೀರಾ, ನೀವು ಅಲ್ಲಿ ಡಿಲೀಟ್ ಮಾಡೇ ಇರಲ್ಲ, ನೀವು ಅಲ್ಲೂ ಒಂದಿರುತ್ತೆ ಡುಪ್ಲಿಕೇಶನ್, ಇಲ್ಲೂ ಒಂದು ಡುಪ್ಲಿಕೇಶನ್ ಇರುತ್ತೆ. ಅಥವಾ ನೀವು ವಾಸ ಇಲ್ಲಿರ್ತೀರಾ ಬಟ್ ನಿಮ್ದು ವೋಟಿಂಗ್ ಇನ್ನೆಲ್ಲೋ ಇರುತ್ತೆ. ಈಗ ತಮಿಳ್ನಾಡಲ್ಲಿಂದ ಮೊನ್ನೆ ಎಲೆಕ್ಷನ್ಗೆ ನೀವು ನೋಡಿದ್ರೆ ಗಮನಿಸಿದ್ರೆ ಬಸ್ಗಳಲ್ಲಿ ಜನ ಒಳ್ಳೆ ಕುರಿ ಮಂದಿ ತರ ತುಂಬ್ಕೊಂಡೋದ್ರು. ಯಾಕೆ ತುಂಬ್ಕೊಂಡೋದ್ರು? ಏನಲ್ಲಿ ಗೊಂಬರಾಟ ನಡೀತಾ ಇತ್ತು ಅಥವಾ ಗೊಂಬೆ ಆಟ ನಡೀತಾ ಇತ್ತು, ನೋಡಕ್ ಹೋಗ್ತಾ ಇದ್ರು, ವೋಟ್ ಮಾಡಕ್ ಹೋಗ್ತಾ ಇದ್ರು. ಸೊ ದಟ್ ಮೀನ್ಸ್ ಅವ್ರಿಗೆ ಎಲ್ಲಾ ಬೇರೆ ಡೀಟೇಲ್ಸ್ಗಳು ನಿಮಗೆ ಬೇಕಾಗಿರುವಂತಹ ಕಾರ್ಡ್ಗಳೆಲ್ಲ ಇಲ್ಲಿರ್ತವೆ, ಆದ್ರೆ ವೋಟರ್ ID ಮಾತ್ರ ಅಲ್ಲೆಲ್ಲೋ ಇರುತ್ತೆ. ಸೊ ಇದನ್ನೆಲ್ಲ ನಿಮಗೆ ಪರಿಷ್ಕರಣೆ ಅಂತ ಹೇಳಿದಾಗ ಇದು SIR ಫಸ್ಟ್ ಟೈಮ್ ಮಾಡ್ತಿರುವಂತದ್ದಲ್ಲ, ಈ ಹಿಂದೆನೂ ಸಾಕಷ್ಟು ಬಾರಿ ಆಗ್ತಾ ಬರ್ತಾ ಇದೆ. ಸೊ ಇದರಲ್ಲಿ ಇನ್ನೊಂದೇ ಒಂದು ಮಾತು ಮೇಡಮ್, ನಿಮಗೆ ಇನ್ಫಿಲ್ಟ್ರೇಟರ್ಸ್ ಹಿಂಗೆ ಬಂದುಬಿಟ್ರು ಅಂತ ಹೇಳಿದ್ರು. ಬಾಂಗ್ಲಾದೇಶಲ್ಲಿ ಇವತ್ತು ನಿಮಗೆ 600 ಕಿಲೋಮೀಟರ್ ವಿತೌಟ್ ಬೌಂಡ್ರಿ ಇದೆ ಸ್ವಾಮಿ. ಈಗ ಒಂದು ಜಮೀನ್ ಹಿಂಗ್ ಇದೆ ಅಂತ ಹೇಳಿದ್ರೆ, ಇದು ನನ್ನ ಜಮೀನ್ ಅಂತ ಹೇಳಿದ್ರೆ, ಈ ಜಮೀನಲ್ಲಿ ನನ್ನ ಪಕ್ಕದ ಜಮೀನ್ ಅವನಿಗೆ ಹಿಂಗೆ ಕ್ರಾಸ್ ಮಾಡ್ಕೊಂಡು ಹೋಗ್ತೀನೋ ಆ ರೀತಿ ಬಾರ್ಡರ್ ಇರುವಂತದ್ದು. ನಿಮಗೆ ನಾವಿಲ್ಲ ಅನ್ಕೊಳ್ಳೋ ಹತ್ರ ಏನೋ ಫುಲ್ ಸೆಕ್ಯೂರಿಟಿ ಇದೆ, ಹೈಟೆಕ್ ಸೆಕ್ಯೂರಿಟಿ ಇದೆ, ಅವ್ರನ್ನೆಲ್ಲ ದಾಟ್ಕೊಂಡು ಅವ್ರು ಹೆಂಗೆ ಬಂದುಬಿಟ್ರು ಅನ್ನೋ ರೀತಿಲಿ ಏನಿಲ್ಲ. 600 ಕಿಲೋಮೀಟರ್ ಅಲ್ಲಿ ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಉಳಿಸ್ಕೊಂಡು ಬರ್ಬೋದು. ಸೊ ಹಂಗಾಗಿ SIR ಅಂತ ಪ್ರಕ್ರಿಯೆ ಏನಿದೆ ಇದು ಬೇಕಾಗಿದೆ, ಕಾಲ ಟೈಮಕ್ಕೆ ಬೇಕಾಗಿದೆ. ಅಂಡ್ ವಿ ಹ್ಯಾವ್ ಟು ಸಪೋರ್ಟ್ ಇಟ್ ಅಂಡ್ ಇಟ್ ವಿಲ್ ಹ್ಯಾಪನ್ ಫಾರ್ ಶ್ಯೂರ್. ಓಕೆ, ಅಶೋಕ್ ಅವ್ರು ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಇಂಟೆನ್ಸಿವ್ ರಿವಿಷನ್ ಅಕ್ಸೆಪ್ಟೆಡ್, ಸಮಗ್ರ ಪರಿಷ್ಕರಣೆಯನ್ನು ಮಾಡಬೇಕು ಅನ್ನೋದನ್ನು ಅಕ್ಸೆಪ್ಟ್ ಮಾಡೋಣ. ಅದೇನದು ವಿಶೇಷ ಸಮಗ್ರ ಪರಿಷ್ಕರಣೆ ಅನ್ನೋ ಹೆಸರು ಕೊಟ್ಟಿದ್ದಾರಲ್ಲ, ಹಾಗಾಗಿ ಒಂದಷ್ಟು ಅನುಮಾನಗಳು, ಆತಂಕಗಳು, ಭಯ ಇದೆಲ್ಲವೂ ಕೂಡ ಹುಟ್ಟಿರುವಂಥದ್ದು. ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ NDA ಪಕ್ಷಗಳು ಮುಂದಕ್ಕೆ ಎಲೆಕ್ಷನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಹೌದಾ? ಆದ್ದರಿಂದ ಹೆಂಗೆ ಪವರ್ ಉಳಿಸ್ಕೋಬೇಕು, ಒಂದೇ ದಾರಿ ಇರೋದು ವೋಟರ್ಸ್ನ ಡಿಲೀಟ್ ಮಾಡೋದು. ಇವ್ರು ಡಿಲೀಟ್ ಯಾರು ವೋಟರ್ಸ್ ಮಾಡ್ತಿದ್ದಾರೆ? ವೆರಿ ಟಾರ್ಗೆಟೆಡ್ ಇಂಡಿವಿಜುವಲ್ಸ್. ನೀವು ನೋಡಿದ್ರೆ ಸ್ಪೆಸಿಫಿಕ್ ಆಗಿ ಮುಸ್ಲಿಮ್ಸು, ಹಿಂದುಳಿದವರು, ಯಾರು BJP ಮತ್ತು NDA ಪಕ್ಷಗಳಿಗೆ ವೋಟ್ ಹಾಕೋದಿಲ್ವೋ ಅವ್ರನ್ನ ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡ್ತಾ ಇದ್ದಾರೆ. ಇವರು ಟೆಕ್ನಿಕ್ ಏನಿದೆ, 2002ರಲ್ಲಿ ಯಾರು ಮತದಾನದಿದ್ರು ಅಲ್ಲಿನ ಲಿಸ್ಟು ಕರೆಕ್ಟ್ ಅಂತ ತೊಗೊಂಡ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಯಾರೇ ಬಂದರೂ ಡಿಲೀಟ್ ಮಾಡ್ತಿದ್ದಾರೆ. ಅದೇನು ಲಾಜಿಕ್ಕು? ಅದು ಯಾವ್ದಾದ್ರು ಲಾಜಿಕ್ ಇದೆಯಾ? 2002ಅಲ್ಲಿ ನಾನು ವೋಟರ್ ರಾಜಾಜಿನಗರ ಇತ್ತು, ನಾನು ಕಳೆದ 15 ವರ್ಷದಿಂದ ಬೇರೆ ಕಡೆ ಇದ್ದೀನಿ. ಇವಾಗ ನಾನು ನನ್ನಂಥವ್ರು ಎಲ್ಲರೂ ಹೋಗ್ಬಿಟ್ಟು ಮತ್ತೆ ವೋಟ್ ರೆಡಿ ಮಾಡಿಸ್ಕೋಬೇಕಾ? ನಾವು ಆಲ್ರೆಡಿ ನಾವು ಡಾಕ್ಯುಮೆಂಟ್ಸ್ ಕೊಟ್ಟು ಮಾಡಿಸಿದೀವಲ್ಲ, ಅದಕ್ಕೆ ಬೆಲೆ ಇಲ್ವಾ? ಅದು ನೀವೇ ಮಾಡಿದಲ್ವಾ ಎಲೆಕ್ಷನ್ ಕಮಿಷನ್ ಅವರ? ಅಂದ್ರೆ ನೀವೇ ತಪ್ಪು ಮಾಡಿದ್ರ? ಅಂದ್ರೆ ನಿಮ್ದೇ ಲೂಪ್ ಹೋಲ್ ಇದೆ. ನಿಮ್ಮ ಲೂಪ್ ಹೋಲ್ಗೆ ನೀವೇ ಜನಗಳು ತೊಂದರೆ ಕೊಡ್ತಾ ಇದ್ದೀರಾ. ಅದಲ್ಲದೆ ನೀವಿನೇನು ಮಾಡ್ತಾ ಇದ್ದೀರಾ, ಒಂದು ಆ್ಯಪ್ ಯೂಸ್ ಮಾಡ್ತಾ ಇದ್ದೀರಾ. ಸುಪ್ರೀಂ ಕೋರ್ಟಲ್ಲಿ ಇವ್ರು ಎಲೆಕ್ಷನ್ ಕಮಿಷನ್ ಅವರೇ ಹೇಳಿರೋದು, ಯಾವುದೋ ಒಂದು ಆ್ಯಪ್ ಯೂಸ್ ಮಾಡ್ತಿದ್ದಾರೆ, ಅದರಲ್ಲಿ ಅದು ಇಂಗ್ಲೀಷಲ್ಲಿ ಡಿಸೈಡ್ ಆಗಿರೋ ಆ್ಯಪು, ಅದ್ರಲ್ಲಿ ಒತ್ತಕ್ಷರಗಳು ಯಾವ್ದಾದ್ರು ಇದ್ರೆ ಅದು ರೀಡ್ ಮಾಡಲ್ಲ, ಅದು ಸರಿ ಇಲ್ಲ ಅಂತ ಡಿಲೀಟ್ ಮಾಡ್ಬಿಡುತ್ತೆ. ಸುಪ್ರೀಂ ಕೋರ್ಟ್ ಅಫಿಡವಿಟ್ ಹಾಕಿದ್ದಾರೆ, ಸುಳ್ಳು ಮಾಹಿತಿ ರೈಟ್. ಇಂಥ ಆ್ಯಪ್ ಇಟ್ಕೊಂಡು ನೀವು ಭಾರತೀಯ ಸಂವಿಧಾನದಲ್ಲಿ ಒಬ್ಬ ಹಕ್ಕು, ಅದು ವೋಟ್ ಹಾಕೋದು ಹಕ್ಕು, ಅದನ್ನ ನೀವು ಮನಸ್ಸು ಬಂದಾಗೆ ಡಿಲೀಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಇದಕ್ಕೆ ಆಗದ ಕಾರಣ ಏನು ಅಂದ್ರೆ ನಾವು ತುಂಬಾ ಹಳೆ ಇದಕ್ಕೆ ಹೋಗ್ಬೇಕಾಗ್ತದೆ. ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ ಮಾಡೋದಕ್ಕೆ ನಮಗೆ ಮೊದಲು ಅಪೋಸಿಷನ್ ಲೀಡರು, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಆಮೇಲೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರು. ಇವ್ರೇನು ಮಾಡೋದು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ತೆಗೆದುಬಿಟ್ಟು ಕ್ಯಾಬಿನೆಟ್ ಮಿನಿಸ್ಟರ್ನ ಆ್ಯಡ್ ಮಾಡಿದ್ರು BJP. ಏನಕ್ಕೆ? ಆಪೋಸಿಷನ್ನ ಡಮ್ಮಿ ಮಾಡಿ ಮೆಜಾರಿಟಿ ಇವರಿಬ್ರಿಗಿರುತ್ತೆ, ಪ್ರೈಮ್ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ BJP ಅವರೇ ಇರ್ತಾರೆ, ಅವ್ರಿಗೆ ಇರುತ್ತೆ. ಅವ್ರು ಯಾರಿಗೆ ಬೇಕೋ ಅವ್ರು ಈಸೆ ಅಪಾಯಿಂಟ್ ಮಾಡ್ಕೋತಾರೆ, ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಏನು ಬೇಕೋ ಮನಸ್ಸೋ ಇಚ್ಛೆ ಮಾಡ್ತಾರೆ. ಇವಾಗ ಜ್ಞಾನೇಶ್ ಕುಮಾರ್ ಅವ್ರು ತಗೊಳ್ಳಿ,
ಅವರು ಆಸ್ತಿ ಡೀಟೇಲ್, ಅವ್ರ ಎಲೆಕ್ಷನ್ ಕಮಿಷನರ್ ಆಗಿಂದ ಮುಂಚೆ ಅವ್ರು ಏನು ಆಸ್ತಿ ಡೀಟೇಲ್ಸ್ ಇತ್ತು ಅಂತ ಡಿಸ್ಟರ್ಬ್ ಮಾಡಲ್ಲ. ಇಲ್ಲ ಇಟ್ ಈಸ್ ಅ ಫಸ್ಟ್ ರಿಯಾಕ್ಷನ್. ನಿಮ್ದು 1000 ಅಬ್ಜೆಕ್ಷನ್ ಇತ್ತು ನನಗೆ, ನಾನು ಸೈಲೆಂಟ್ ಆಗಿದ್ದೆ, ಸರ್ ಅದಕ್ಕೆ ಡಿಸ್ಟರ್ಬ್ ಮಾಡಿಲ್ಲ, ಹೇಳಿದ್ದು ನೀವು ಹೇಳಿದ್ದು ಡಿಸ್ಟರ್ಬೆನ್ಸ್. No, you complete your ಇಲ್ಲ ಸೊ ಅವ್ರದ್ದು IAS ಆಫೀಸರ್ಗಳದ್ದು ಇನ್ಕಮ್ ನ ಡಿಸ್ಕ್ಲೋಸ್ ಮಾಡಬೇಕು ಅಸೆಟ್ನ ಇದೆ. ಜ್ಞಾನೇಶ್ ಕುಮಾರ್ ಅವರ ಅಸೆಟ್ನ ರಾತ್ರಿ ಯಾರಿಗೂ ಗೊತ್ತಿಲ್ಲದಂಗೆ ಡಿಲೀಟ್ ಮಾಡ್ತಾರೆ. ಏನಕ್ಕೆ? ವಾಟ್ ಆರ್ ದೇ ಹೈಡಿಂಗ್? ಅದೊಂದು. ಬೆಂಗಾಳಲ್ಲಿ ಚುನಾವಣೆ ಆಗುತ್ತೆ, ರಾಜೀವ್ ಕುಮಾರ್ ಅಗ್ರವಾಲ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್, ಎಲೆಕ್ಷನ್ ಆಗಿದ ತಕ್ಷಣ ಅವ್ರಿಗೆ ಪ್ರಮೋಷನ್, ಚೀಫ್ ಸೆಕ್ರೆಟರಿ, ಚೀಫ್ ಅಡ್ವೈಸರ್ ಟು ಇವ್ರಿಗೆ, ಯಾರಿಗೆ? ಮಿನಿಸ್ಟರ್ಗೆ. ಅದು ಹೆಂಗ್ ಸಾಧ್ಯ? So it is very evident alla, the people who have benefited, who work for the NDA are being promoted. It's very clear. Right? Ildar ಅವ್ರಿಗೆ ಏನು ಪ್ರಮೋಷನ್ ಕೊಡಬೇಕಾಗಿತ್ತು? ಬೇರೆ ಯಾರು IAS ಆಫೀಸರ್ ಇಲ್ಲೇ ಇಲ್ವೇ? ಓಕೆ. ಸೊ ಈ ರೀತಿ SIR ಅನ್ನೋದು ಇಂಟೆನ್ಷನ್ ಒಳ್ಳೆ ಇದೆ, ಆದರೆ ಇವರು ಮಾಡ್ತಿರೋ ರೀತಿ ಬಿಜೆಪಿ ಮುಂದಕ್ಕೆ ಎಲೆಕ್ಷನ್ ಗೆಲ್ಲಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗಿದೆ. ಗೆಲ್ಲಬೇಕು ಅಂದ್ರೆ ಈ ಅಡ್ಡದಾರಿ ಹಿಡಿಲೇಬೇಕು, ಯಾಕಂದ್ರೆ ಬೆಲೆ ಏರಿಕೆ ತಲೆ ಮುಟ್ಟಿದೆ. US ಅವರು ಟ್ರಂಪ್ ಬಂದು ಬಾಯಿಗೆ ಬಂದಂಗೆ ಭಾರತ ಬಗ್ಗೆ ಬೈತಿದ್ದಾನೆ. ನಮ್ಮ ರಷ್ಯಾದಿಂದ ಆಯಿಲ್ ಬಂದ್ರೂ ಕೂಡ ತಗೊಳಕ್ ಬಿಡ್ತಿಲ್ಲ. ಇವತ್ತು ಅದಾನಿ ಅವ್ರಿಗೆ US ಇಂದ ಅವರು ಕ್ರಿಮಿನಲ್ ಕೇಸ್ ಬಿಟ್ಬಿಡ್ತೀವಿ, ಇಂಡಿಯಾದಲ್ಲಿ ಏನೋ ಕರಪ್ಷನ್ ಆಗಿದೆ ಅದನ್ನ ಕ್ರಿಮಿನಲ್ ಕೇಸ್ ಬಿಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಮೋದಿ ಹ್ಯಾಸ್ ಬಿನ್ ಕಾಂಪ್ರಮೈಸ್. ಏನಕ್ಕೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಟ್ರಂಪ್ ಹೇಳ್ದಂಗೆ ಮೋದಿ ಅವ್ರು ಕೇಳ್ತಾ ಇದಾರೆ, ಅದಕ್ಕೆ ಇವತ್ತು ನಾವು ರಷ್ಯಾದವ್ರು ಆಯಿಲ್ ಕೊಟ್ಟರು ತಗೊಳಕ್ ಆಗ್ತಿಲ್ಲ. ನಿಮ್ಗೇನಾದ್ರೂ ಇಂಟರ್ನಲ್ ಇನ್ಫಾರ್ಮೇಶನ್ ಇದೆಯಾ ಈ ಕಾರಣಕ್ಕಾಗಿ ನರೇಂದ್ರ ಮೋದಿ ದೇಶದ ಪ್ರಧಾನಿ ಕಾಂಪ್ರಮೈಸಿಂಗ್ ಅಂತ? ನಮಗೆ ಗೊತ್ತಿಲ್ಲ, ಅದನ್ನ ಹೇಳ್ಬೇಕು. ಏನಕ್ಕೆ ಟ್ರಂಪ್ನ ಮಾತು ಕೇಳ್ತಾ ಇದಾರೆ? ಏನಕ್ಕೆ ರಷ್ಯಾದಿಂದ ಆಯಿಲ್ ತಗೋತಾ ಇಲ್ಲ? ವಾಟ್ ಇಸ್ ಸ್ಟಾಪಿಂಗ್ ಹಿಮ್ ಫ್ರಮ್ ಟೇಕಿಂಗ್ ಆಯಿಲ್ ಫ್ರಮ್ ರಷ್ಯಾ? ಚೀಪರ್ ಆಗಿ ಸಿಗ್ತಿದೆಯಲ್ಲ ನಮಗೆ, ಯಾಕೆ ತಗೋತಾ ಇಲ್ಲ? ಇವಾಗ ಇದಕ್ಕಿದ್ದಂಗೆ ಅದಾನಿ ಅವ್ರದ್ದು ಕ್ರಿಮಿನಲ್ ಕೇಸ್ ಯಾಕೆ ಬಿಡ್ತಿದ್ದಾರೆ? ಇಂಡಿಯಾದಲ್ಲಿ ಕರಪ್ಷನ್ ಅಲಿಗೇಷನ್ ಇದೆ, ಇಂಡಿಯಾದಲ್ಲಿ ಯಾರು ಕೇಸ್ ಬುಕ್ ಮಾಡಿದ್ದಾರೆ? ಇದೆರಡು ರೀಸನ್ ಇಂದ ನಮ್ಗನ್ಸುತ್ತೆ ಮೋದಿ ಅವರು ಭಾರತದ ಇಂಟ್ರೆಸ್ಟ್ ನ ಸ್ಯಾಕ್ರಿಫೈಸ್ ಮಾಡಿ ಅದಾನಿ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ. ಆದುದರಿಂದ ಅವ್ರಿಗೆ ಗೊತ್ತು ಅವ್ರು ಗೆಲ್ಲಕ್ಕಾಗಲ್ಲ ಎಲೆಕ್ಷನ್ ಅಲ್ಲಿ, ಇದೇ ಅಡ್ಡದಾರಿ ಹಿಡಿಲೇಬೇಕು ಅಂತ ಅವ್ರು SIR ರಿವಿಷನ್ ಮಾಡ್ತಿದ್ದಾರೆ. ರೈಟ್. ಲೋಹಿತ್ ಅವ್ರು ಹೇಳ್ಬೇಕು ಇದಕ್ಕೆ, ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ನೆಕ್ಸ್ಟ್ ನೀವು, ಅದಕ್ಕೆ ವೆಲ್ ಪ್ಲಾನ್ಡ್ SIR. ಮೇಡಮ್, ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗಲಿ ಅಥವಾ NDA ಸರ್ಕಾರದ ಯಾವುದೇ ರೀತಿ ಹಸ್ತಕ್ಷೇಪ SIR ಪ್ರಕ್ರಿಯೆನಲ್ಲಿ ಇಲ್ಲ. ಅದು ಸ್ವತಂತ್ರವಾಗಿ ಅವರು ಚುನಾವಣಾ ಆಯೋಗ ನಿರ್ವಹಣೆ ಮಾಡ್ತಿರೋ ಅಂತ ಒಂದು ಪ್ರಕ್ರಿಯೆ. ನಾವು ಯಾವುದೇ ಕಾರಣಕ್ಕೂ ಸಹ ಅದರಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಇಲ್ಲ. ಚುನಾವಣೆ ಯಶಸ್ವಿಯಾಗಿ ಮಾಡೋ ಅಂಥದ್ದಕ್ಕೆ ಎಲ್ಲ ಸರ್ಕಾರ ಒಂದು ಪ್ರೋತ್ಸಾಹ, ಒಂದು ಎಲ್ಲ ರೀತಿಯಲ್ಲಿ ಬೆಂಬಲ ವ್ಯಕ್ತಪಡಿಸುತ್ತೆ ಬಿಟ್ರೆ, ನಾವು ಚುನಾವಣೆ ಮಾಡೋದಕ್ಕೆ ನಾವು ಕಾರ್ಯಕರ್ತರಿಗೆ ನಾವು ಸಂಘಟನಾತ್ಮಕವಾಗಿ ಏನು ಮಾಡಬೇಕು ಅದನ್ನ ಮಾಡ್ತೀವಿ, ಆಯ್ತಾ? ಅಲ್ಲಿ ಚುನಾವಣೆನ ನಿಯಂತ್ರಣ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ವಿಶೇಷವಾಗಿ SIR ಇಟ್ಕೊಂಡು ನಾವೇನು ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಸ್ನೇಹಿತರು ವಿಯಾನ್ ಗೌಡ್ರು ಹೇಳ್ದಂಗೆ ಅಲ್ಲಿ ಚುನಾವಣಾ ಅಧಿಕಾರಿ ಇರ್ತಾರೆ, BLA 1 BLA 2 ಇರ್ತಾರೆ, ಮತ್ತೆ ಅವ್ರನ್ನ ನೇಮಕ ಮಾಡೋದು ಯಾರು? ಆ ರಾಜಕೀಯ ಪಕ್ಷದ ಇವರೇ ಸೂಚನೆ ಮಾಡೋಂಥದ್ದು. ಅವ್ರ ಜೊತೆ ಅವರನ್ನು ಸಹ ಮನೆಗೆ ಹೋಗಿ ಭೇಟಿ ಮಾಡ್ಬೇಕು. ಅದ್ಮೇಲೆ ಆಕ್ಷೇಪಣೆ ಮಾಡೋದಕ್ಕೂ ಸಹ ಏನು ಮತದಾರ ಪಟ್ಟಿ ಆಗತ್ತೆ, ಈಗ 5 ಹಂತದಲ್ಲಿ ಆಗತ್ತೆ ನಮ್ಮ ಕರ್ನಾಟಕದಲ್ಲೂ ಸಹ. ನನ್ನ ಅಂದಾಜು ಆಗಸ್ಟ್ 5ರಿಂದ ಅಕ್ಟೋಬರ್ 5 ತನಕ ಆಕ್ಷೇಪಣೆ ಅಲ್ಲ, ಅದಕ್ಕಿಂತ ಮುಂಚೆ 1 ತಿಂಗಳು ಏನಾದರೂ ಆಕ್ಷೇಪಣೆ ಇದ್ರೆ ನಾವು ಸಲ್ಲಿಸಬಹುದು. ಅಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ ಅಥವಾ ನಮ್ಮ ಹೆಸರು ಬಿಟ್ಟು ಹೋಗಿದ್ರೆ ಭಾರಿ ದೊಡ್ಡ ಒಂದು ವಿಫಲವಾದಂತ ಅವಕಾಶ ಇದೆ. ಅಲ್ಲನ್ನ ಸದ್ಬಳಕೆ ಮಾಡ್ಕೊಂಡು ಆ ಪ್ರಕ್ರಿಯೆಗಳಲ್ಲಿ ಏನಾದರೂ ಲೋಪದೋಷ ಇದ್ರೆ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದಾದ್ಮೇಲೂ ಸಹ ಬೇರೆ ಕೋರ್ಟು ಕಚೇರಿ ಕೇಸು ಎಲ್ಲ ಇದೆ. ಈಗ ಸಂತೋಷ್ ಮಾತಾಡ್ತಿದ್ದೆ, ನೀವು ಗಮನಿಸ್ಕೊಂಡ್ರೆ 27 ಲಕ್ಷ ಜನ ಅಫಿಡವಿಟ್ ಹಾಕಿದ್ದಾರೆ ಅಂದರೆ ಚುನಾವಣೆ ಆಗೋಯ್ತು, ಮತದಾನ ಮಾಡೋ ಹಕ್ಕು ಕಳ್ಕೊಂಡ್ರು ಅಂದರೆ ಅವರಿಗೆ ದೇಶದ ಸಮಗ್ರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಿರಲ್ಲ, ಅವ್ರ ಹಕ್ಕನ್ನೇ ಕಸ್ಕೊಂಡು ನೀವು ಹೆಂಗೆ ವಿಕಾಸ ಮಾಡ್ತೀರಿ, ಹೆಂಗೆ ವಿಶ್ವಾಸ ತುಂಬ್ತೀರಿ? ನೀವು ವೋಟರ್ ID ಅನ್ನೋ ಬೇಸಿಕ್ ಹಕ್ಕನ್ನೇ ಕಿತ್ಕೊಂಡ ಮೇಲೆ ಅಲ್ಲಿ ಸಮರ್ಪಕವಾದಂಥ ದಾಖಲೆ ಮೇಡಮ್, ಅಲ್ಲಿ ಕೇಳಿರೋದು ಭಾರಿ ಬೇಸಿಕ್ ದಾಖಲೆಗಳು, ಒಂದು 13-14 ದಾಖಲೆಗಳು ಕೇಳಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಮೊಬೈಲ್ ನಂಬರು ಮತ್ತು ಆಧಾರ್ ಕಾರ್ಡು ಅಲ್ಲಿ ಇರೋದಕ್ಕೆ ಆ ಥರದ್ದು ಯಾವ್ದಾದ್ರು ಒಂದು ಬೇಸಿಕ್ ದಾಖಲಾತಿ ಕೊಟ್ಟರೆ ಸಾಕು. ಅದು ಬಿಟ್ಬಿಟ್ಟು ಯಾವುದೂ ಇಲ್ಲ ಅಂತ ಸಂದರ್ಭದಲ್ಲಿ ಅಥವಾ ಡಬಲ್ 13-14 ಒದಗಿಸ್ಬೇಕಾ? 13-14 ಲಿಸ್ಟ್ ಕೊಡ್ತೀರಿ, ಅದ್ರ ಒಂದು ಕೊಟ್ಟರೆ ಸಾಕು. ಒಂದೇ ಒಂದು ಆ ಥರದ್ದು ಯಾವ್ದಾದ್ರು ಒಂದು ದಾಖಲಾತಿ ಕೊಟ್ಟರು ಸಹ ಅವರು ಈ ಭಾರತದ ನಾಗರಿಕರು ಅಂತ ಪ್ರೂವ್ ಮಾಡೋದಕ್ಕೆ ಒಂದು 13-14 ದಾಖಲೆ ಏನಿದೆ ಅದನ್ನ ಕೊಟ್ಟರೆ ಸಾಕು, ಅದು ಅವರು ಊರ್ಜಿತ ಆಗತ್ತೆ. ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅವರು ಎರಡು ಕಡೆ ಇರ್ತಾರೆ. ಅವರು ಆಕ್ಷೇಪಣೆ 27 ಲಕ್ಷ ಏನೋ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ ಅಂತಂದ್ರೆ ಆ ಸಂದರ್ಭದಲ್ಲಿ ಕೊಟ್ಟಂತ ಅವಕಾಶಗಳಲ್ಲಿ ಏನು ಚುನಾವಣಾ ಆಯೋಗ ಆ ಸಂದರ್ಭದಲ್ಲಿ ಮಾಡಿದ್ರೆ ಅನುಕೂಲ ಆಗ್ತಿತ್ತು. ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ಅದನ್ನ ನ್ಯಾಯಾಲಯ ಪರಿಶೀಲನೆ ಮಾಡ್ಲಿ, ಅದು ಯಾರು ತಪ್ಪು. ಒಂದ್ಸತಿ ಒಂದ್ ಸಣ್ಣ ಕೇಸಿಗೆ ನಾವು
ನಾವು ನ್ಯಾಯಾಲಯಕ್ಕೆ ಹೋದರೆ ಎಷ್ಟು ವರ್ಷ ತಗುಲುತ್ತೆ ಅನ್ನೋ ಐಡಿಯಾ ನಮಗಿದೆ, ಸಾಮಾನ್ಯರಿಗೆ ಇದೆ ಅಂದಮೇಲೆ ವೋಟರ್ ಐಡಿಗೆ ಅಯ್ಯೋ ಇದು ನನ್ನ ಹಕ್ಕು ಅಂತ ನ್ಯಾಯಾಲಯಕ್ಕೆ ಹೋದರೆ ಒಂದು ವಾರದಲ್ಲಿ ಇತ್ಯರ್ಥ ಆಗಿ ನೆಕ್ಸ್ಟ್ ಮಂತ್ ಎಲೆಕ್ಷನ್ ಇದ್ದರೆ ನಾನು ವೋಟ್ ಹಾಕಕ್ಕೆ ಅವಕಾಶ ಸಿಗುತ್ತೆ ಅನ್ನೋ ವಿಶ್ವಾಸ ಜನಕ್ಕೆ ಬರೋಕ್ಕೆ 27 ಸಾಧ್ಯನಾ? ಲಕ್ಷ ಜನ ನ್ಯಾಯಾಲಯಕ್ಕೆ ಹೋಗಕ್ಕಾಗತ್ತಾ? 27 ಲಕ್ಷ ಪಿಟಿಷನ್ ಫೈಲ್ ಮಾಡಕ್ಕಾಗತ್ತಾ? ಬಟ್ ಅದು ಅಲ್ಲ, practically possible ಇದೆಯಾ ಅದು? ಇಷ್ಟ ಮಾಡಲಿಲ್ಲ ನೋಡಿ. ನಿಮಗೆ BLA 1 and BLA 2 ಯಾರು ಇರ್ತಾರೆ, ಒಂದು ಪಕ್ಷದವ್ರು ಮಾತ್ರ ಇರಲ್ಲ. ನಿಮಗೆ ಯಾವೆಲ್ಲ ಪರಿಷ್ಕೃತವಾಗಿರುವಂತಹ ವೋಟರ್ ಐಡಿ ಡೀಟೇಲ್ಸ್ ಇರ್ತದೆ, ಉಚಿತವಾಗಿ ಫ್ರೀ ಆಗಿ ವಿತ್ ಎಲ್ಲಾ ಡೀಟೇಲ್ಸ್ ಎಲ್ಲಾ ಪಕ್ಷದವ್ರಿಗೂ ಕೊಡ್ತಾರೆ. ಸೊ ನಿಮಗೆ ಅಬ್ಜೆಕ್ಷನ್ ರೈಸ್ ಮಾಡಬೇಕು ಅಂತ ಹೇಳಿದ್ರೆ ಕತೆ ಮುಗಿದೋದ್ಮೇಲೆ ಅಬ್ಜೆಕ್ಷನ್ ರೈಸ್ ಮಾಡೋದಿಲ್ಲ, ಅಲ್ಲೇ ದೆನ್ ಅಂಡ್ ದೇರ್ ಇಟ್ ಸೆಲ್ಫ್ ಯು ಕ್ಯಾನ್ ರೈಸ್ ಅನ್ ಅಬ್ಜೆಕ್ಷನ್. ನೀವು ಇವಾಗ ಫಾರ್ ಇನ್ಸ್ಟೆನ್ಸ್ ಇವಾಗ 1 ಮಂತ್ ಅಲ್ಲಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಫಸ್ಟ್ ವೀಕ್ ಎಂಡ್ ಆಫ್ ದ ಫಸ್ಟ್ ವೀಕ್ ನಾನು ಒಂದು ಡೀಟೇಲ್ಸ್ ನ ರಿಲೀಸ್ ಮಾಡ್ತೀನಿ, 3 ಜನಕ್ಕೂ ರಿಲೀಸ್ ಮಾಡಿರ್ತೀನಿ. ನಿಮ್ಗೆ ಅಬ್ಜೆಕ್ಷನ್ ಇದೆಯಾ, ನೀವು ಇಮಿಡಿಯೇಟ್ ಆಗಿ ರೈಸ್ ಮಾಡ್ಬೋದು. ನೀವು ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ನಾನು 27 ಲಕ್ಷ ಏನೋ ಹೋಗಿದೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಯಾವ ರೀತಿ ಬುದ್ಧಿವಂತಿಕೆ ಅದು? ಇಲ್ಲ, ಆಮೇಲೆ ಹೇಳಿಲ್ಲ, ಮುಂಚೆನೇ ಹೇಳಿದ್ರು. ನೋ ಮೇಡಮ್, ನೋಡಿ ನಿಮಗೆ ಮುಂಚೆನೇ ಹೇಳ್ಬೋದು ಅಂತಂದ್ರೆ ಸ್ಟಾಪ್ ಮಾಡ್ಬೋದು. ಯು ಕ್ಯಾನ್ ಈವನ್ ಸ್ಟಾಪ್ ದ ಎಲೆಕ್ಷನ್ ಕಂಡಕ್ಟ್ ಇಟ್ ಸೆಲ್ಫ್. ನೀವು ಎಲೆಕ್ಷನ್ ಕೂಡ ಸ್ಟಾಪ್ ಮಾಡಬಹುದು. ಅದು ಇದೆ, ಎಲ್ಲ ಕಾನ್ಸ್ಟಿಟ್ಯೂಷನ್ ರೈಟ್ಸ್ಗಳು ಇದೆ ನಿಮಗೆ. ಯಾಕೆ ಮಾಡಲಿಲ್ಲ? ಮಾಡ್ಬೇಕಲ್ವಾ? ಮಾಡಿ. ನೀವು ಇವಾಗ ಬಂದ್ಬಿಟ್ಟು ಇಲ್ವೇ ಬೊಂಬಡಿ ಹೊಡ್ಕೊಂತ ಇದ್ರೆ ನೀವು ಮಾಡಿ ಅಲ್ಲೇ. ನಿಮಗೆ ಎಲ್ಲ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಇದೆಯಲ್ಲ ನಿಮಗೆ. ಅಂದ್ರೆ ನೀವು ಹೇಳೋದು NDAಗೆ ಈ ಹಿಂದೆ EVM ಅಂತಿದ್ರು, ಇವಾಗ SIR ಅಂತ ಹೇಳಿ ನೋಡಿ. ನಿಮಗೆ SIR ಅಲ್ಲಿ ಯಾವ್ದೋ ನಿಮಗೆ ಕಣ್ಣು ಕಾಣಿಸ್ತಿಲ್ದಿರೋ ತರ ಭೂತಾತ್ರ ನೀವು ಏನಾದ್ರು ಪರಿಷ್ಕರಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಪ್ಕೊಳ್ಳೋಣ. ನಮ್ಗೆ ಯಾರಿಗೂ ಕಾಣಿಸಲ್ಲಪ್ಪ, ಬರೀ BJP ಅವ್ರಿಗೆ ಮಾತ್ರ ಕಾಣಿಸುತ್ತೆ, JDS ಅವ್ರಿಗೆ ಮಾತ್ರ ಕಾಣಿಸ್ತಾ ಇದೆ ಅಂತ ಒಪ್ಕೊಳ್ಳೋಣ. ಇದು ನಿಮ್ಗೆ ಹಿಂಗೆ ಅಂತ ಹೇಳಿದ್ರೆ ನಿಮ್ಮ ಹೆಸರು, ನಿಮ್ದು ಡೀಟೇಲ್ಸ್ ಹಾರ್ಡ್ ಕಾಪಿ ಮಾಡ್ಬಿಟ್ಟು ನಿಮ್ ಕೈ ಕೊಡ್ತಾರೆ. ಸೊ ಈಗ ನಾವು ಇಲ್ಲಿ 4-5 ಜನ ನಾವಿದೀವಿ, ನಾವು ಆ 4-5 ಜನಕ್ಕೂ ಒಂದೇ ಕಾಪಿ ಕೊಟ್ಟಾದ್ಮೇಲೆ ನಿಮ್ಗೆ ಅಬ್ಜೆಕ್ಷನ್ ಇದೆ ಅಂತ ನೀವು ಇಮಿಡಿಯೇಟ್ ಆಗಿ ರೈಸ್ ಮಾಡಿ. ನೀವು ಅಪ್ರೂವ್ ಮಾಡ್ಬಿಟ್ಟು ನಮ್ದೇನೋ ಅಬ್ಜೆಕ್ಷನ್ ಇಲ್ಲ ಅಂತ ನೀವು ಹೇಳ್ಬಿಟ್ಟು ಎಲೆಕ್ಷನ್ ಸೋತ್ ಮೇಲೆ ಬಂದ್ಬಿಟ್ಟು ಇಲ್ಲ 20 ಲಕ್ಷ ಡಿಲೀಟ್ ಆಗ್ಬಿಟ್ರು, 10 ಲಕ್ಷ ಡಿಲೀಟ್ ಆಗ್ಬಿಟ್ರು. ಒಂದು ಸಣ್ಣ ಎಕ್ಸಾಂಪಲ್, ಈಗ ಒಂದ್ಸತಿ ವೋಟರ್ ಐಡಿ ಒಂದು ಯಾವುದೋ ಹೆಣ್ಮಗಳು 18 ವರ್ಷ ಆದಾಗ ಅವಳು ಪಡ್ಕೊಂಡ್ಲು ವೋಟಿಂಗ್ ಹಕ್ಕನ್ನು. ಆಗ ಅವಳಿಗೆ ಮದುವೆ ಆಗಿರಲಿಲ್ಲ, ಅವಳು ಯಾವುದೋ ಒಂದು ಅಮೃತನಗರ ಅನ್ನುವಂಥ ಏರಿಯಾದಲ್ಲಿದ್ಲು ಅಂತ ಅನ್ಕೊಳ್ಳೋಣ. ಸೊ ಆಫ್ಟರ್ ಮ್ಯಾರೇಜ್ ಅವಳ ಗಂಡನ ಹೆಸರನ್ನು ತೊಗೊಂಡು ಏನೋ ಆಧಾರ ವಗೈರ ಏನೋ ಚೇಂಜಸ್ ಆಯಿತು ಅಂತ ಇಟ್ಕೊಂಡ್ರೆ ಈ SIR ಈ ಹೊಸ ಮನೆಗೆ ಬರ್ತಾರೆ, ಗಂಡನ ಮನೆಗೆ ಬರ್ತಾರೆ. ಬಟ್ ಅಲ್ಲಿ ಆಕೆ ಹೆಸರಿದ್ದಿದ್ದು ಬೇರೆ, ಇಲ್ಲಿ ಇದ್ದಿದ್ದು ಬೇರೆ, ಸ್ಪೆಲ್ಲಿಂಗ್ ಇಲ್ಲ, ಹೆಸರು ಚೇಂಜ್ ಆಗಿದೆ ಅಂತ ರಿಜೆಕ್ಟ್ ಆಗಿರೋ ಎಷ್ಟೋ ಕೇಸ್ಗಳಿದ್ದಾವೆ. ಅವರಿಗೆ ವೆರಿ ಗುಡ್, ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಎಕ್ಸೆಪ್ಟೆನ್ಸ್ ಮಾಡ್ಕೊಳ್ಳಕ್ಕೆ ನಿಮಗೆ ಏನು ಫಾರ್ಮ್ 6 and 6A ಕೊಡ್ತೀವಿ. ನೀವು ಡಿಲೀಟ್ ಆಗಬೇಕಾದ್ರೆ ಹಳೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು ಹೋಗ್ಬಿಟ್ಟು ಫಾರ್ಮ್ ನಂಬರ್ 7 ಕೊಟ್ಬಿಟ್ಟು ಬರಬೇಕಾಗುತ್ತೆ. ಸೊ ನಿಮಗೆ ಎರಡನ್ನೂ ಅಟ್ಯಾಚ್ ಮಾಡ್ತಾರೆ. ಇಟ್ಸ್ ನಾಟ್ ಓನ್ಲಿ ನಾನು ಇಲ್ಲಿ ಪರಿಷ್ಕರಣೆ ಮಾಡ್ಬಿಟ್ಟೆ ನಾನು ನಿಮಗೆ ಡೈರೆಕ್ಟ್ ಡಿಲೀಟ್ ಮಾಡ್ತೀನಿ ಅಂತ ಮಾಡಕ್ ಬರಲ್ಲ ನಿಮಗೆ. ಅದಕ್ಕೆ ಅಶೋಕ್ ಅವರು ಆಗಲೇ ಒಂದು ರೈಸ್ ಮಾಡಿದ್ರು, ನಾವು ಜೆನ್ಯೂನ್ ಆಗಿ ಡಾಕ್ಯುಮೆಂಟ್ಸನ್ನು ಎಷ್ಟೋ ವರ್ಷಗಳಿಂದ, ಫಾರ್ ಎಕ್ಸಾಂಪಲ್ಗೆ ಈಗ ನನಗೊಂದು 40 ವರ್ಷ ಅಂತ ಹೇಳ್ಕೊಂಡ್ರೆ ನಾನು 18 ವರ್ಷ ಇದ್ದಾಗಲೇ ಜೆನ್ಯೂನ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ವೋಟರ್ ID ಮಾಡಿಸ್ಕೊಂಡಿದ್ದೀನಿ, ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದೀನಿ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲಾನು ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಇವ್ರು ಯಾವುದೋ ಹೊಸ ರೂಲ್ಸ್ ತಂದಾಗ ಮತ್ತೆ ನಾನು ಅಲಿಬೇಕಾ ಅಂತ? ಯಾವ್ದು ಅಲಿಯೋದು ಬೇಕಾಗಿಲ್ವಲ್ಲ ನಿಮಗೆ. 2 ಆಪ್ಷನ್ ಇದೆ ನಿಮಗೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ನಿಮ್ದು ಏನು ವೋಟರ್ ID ಇರುತ್ತೆ ಅದು ನಿಮಗೆ ಒಂದು ಆನ್ಲೈನ್ ಆಪ್ಷನ್ ಇದೆ, ಎರಡನೇದು ನಿಮಗೆ ಹಾರ್ಡ್ ಕಾಪಿ ಕೂಡ ಮಾಡಬೇಕಾಗಿದೆ. ನೀವು ಅಲ್ಲಿ ಹೊಸದಾಗಿ ಏನೂ ಮಾಡಬೇಕಾಗಿಲ್ಲ. ನಿಮ್ದು ಡೀಟೇಲ್ಸ್ ಏನಿರುತ್ತೋ ಅದು ಪ್ರಿಂಟ್ ಔಟ್ ತೆಗೆದ್ಬಿಟ್ಟು ಐ ಅಟೆಸ್ಟ್ ಅಂತ ಅಂದ್ಬಿಟ್ಟು ನೀವು ಕನ್ಸೆಂಟ್ ಮಾಡ್ಬಿಟ್ಟು ಕೊಟ್ರೆ ಮುಗೀತು. ಇಲ್ಲ ಅಂತ ಕೂಡ ಬೈ ಡಿಫಾಲ್ಟ್ ಆಗುತ್ತೆ ಅದು. ನೀವು ಹೋಗ್ಬಿಟ್ಟು ಪ್ರತಿ ಸತಿ ಕ್ಯೂ ಅಲ್ಲಿ ನಿಂತ್ಕೊಂಡು ಮಾಡೋ ಯಾವ ನೆಸಿಟಿನೂ ಇಲ್ಲ ನಿಮಗೆ. ನಿಮ್ಮ ಮನೆ ಬಾಕ್ಲಿಗೆ ಬಂದ್ಬಿಟ್ಟು ಇವಾಗ ನೀವು ಮೇಡಮ್ ದಿವ್ಯಾ ಅವರೇ ನೀವು ಇದೀರಾ ಇಲ್ಲಿ ಇಲ್ವಾ, ಅಲ್ಲಿ ಒಂದು ಕೇಳ್ತಾರೆ ಕ್ವೆಶನ್, ಹೌದಪ್ಪ ನಾನು ಇದೀನಿ, ಮುಗಿದೋಯ್ತು, ಒಂದು ಸೈನ್ ಹಾಕರೆ ಮುಗಿದೋಯ್ತು. ನೀವೇನು ಯಾವ್ದು ಡೀಟೇಲ್ಸ್ ಇಟ್ಕೊಂಡು ಹೋಗ್ಬೇಕಾಗಿರೋಂಥದ್ದಿಲ್ಲ. ನೀವು ಬಿಸಿ ಇದ್ದೀರಾ, ಆನ್ಲೈನ್ ಅಲ್ಲಿ ಇದೆ ನಿಮ್ಗೆ ಆಪ್ಷನ್, ಆನ್ಲೈನ್ ಅಲ್ಲಿ ನೀವು ಅಪ್ಲೋಡ್ ಮಾಡಬಹುದು, ಸ್ಕ್ಯಾನ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಬಹುದು. ನಿಮ್ ಡೀಟೇಲ್ಸ್ ಏನಿರುತ್ತೆ, ನಿಮ್ಗೆ OTP ಏನ್ ಬಂದಿರುತ್ತೆ, ಜಸ್ಟ್ ಲೈಕ್ ಆಲ್ಟರಿಂಗ್ ಯುವರ್ ಡೀಟೇಲ್ಸ್ ಇನ್ ಆಧಾರ್ ಕಾರ್ಡ್ ಫಾರ್ ಎಕ್ಸಾಂಪಲ್, ಅಷ್ಟೇ ಆಗುತ್ತೆ. ಹಂಗೆಲ್ಲ ಇರಬೇಕಾದ್ರೆ ಅವಾಗ ಇವ್ರು ಹೇಳ್ತಾ ಇದ್ರು ನಾನು ಆಪ್ ಆದ್ಮಿ ಅವರು ಸ್ವಲ್ಪ ಬುದ್ಧಿವಂತರಿರ್ತಾರೆ ಅಂತ ಅನ್ಕೊಂಡಿದ್ದೆ, ಇಷ್ಟೆಲ್ಲ ದಡ್ರಿರ್ತಾರೆ ಅಂತ ನಾನು ಇವತ್ತೇ ಅನ್ಕೊಂಡಿದ್ದೆ. ದಡ್ತನ ತೋರಿಸಿ ನಿಮಗೆ ಯಾರು ದಡ್ರು ಅಂತ. 97 ಲಕ್ಷ ಬಿಜೆಪಿ ಅವ್ರು ಗೆಲ್ಲಕ್ಕಾಗಲ್ಲ ಅಂತ SIR ಮುಖಾಂತರ ಹೋಗ್ತಾ ಇದ್ರಲ್ಲ, ಇವಾಗ ತಮಿಳುನಾಡಲ್ಲಿ TVK ಗೆದ್ದಿದ್ಯಪ್ಪ. ಇದಕ್ಕೆ ಏನ್ ಪ್ರತಿಕ್ರಿಯೆ ಕೊಡ್ತೀರಾ ಹಾಗಾದ್ರೆ? ಏನ್ ಹೇಳ್ತೀರಾ ಹಾಗಾದ್ರೆ? ಅಲ್ಲಿ EVM ಚೋರಿ ಆಗೋಯ್ತಾ, ವೋಟ್ ಚೋರಿ ಆಗೋಯ್ತಾ, SIR ಇಂದ ಆಗೋಯ್ತಾ, ಏನಾಗೋಯ್ತು ತಮಿಳುನಾಡಲ್ಲಿ? ಇಲ್ಲಿ 2 ಆಯಾಮಗಳಿದಾವೆ. ಒಂದು SIR ಪ್ರಕ್ರಿಯೆ ಅನ್ನೋದು ಕಾಂಗ್ರೆಸ್ನವ್ರು ಹೇಳೋ ಪ್ರಕಾರ ಅದು ಜೆನ್ಯೂನ್ ಆಗಾದ್ರೆ ನಮ್ಮ ಆಕ್ಷೇಪ ಅನ್ನೋದಿಲ್ಲ. ಆ ಪ್ರಕ್ರಿಯೆ ಬಗ್ಗೆ ನಮಗೆ ಅಸಮಾಧಾನ ಇದೆ ಅಂತ ಹೇಳಿದ್ದಾರೆ. ಆ ಪ್ರಕ್ರಿಯೆಗಳು ಹಾಗಾದರೆ ಹೆಂಗೆ ನಡೀತಾವೆ, ಆ ಪ್ರಕ್ರಿಯೆಗಳು ಜನಕ್ಕೆ ಪೂರಕವಾಗಿದ್ದಾವ ಇಲ್ವಾ? ಈಗ ಎಕ್ಸ್ಪೀರಿಯನ್ಸ್ ಆದಮೇಲೆ ಕಮೆಂಟ್ ಮಾಡಿದ್ರೆ ಅದಕ್ಕೊಂದು ಮೀನಿಂಗ್ ಇದೆ. ಈಗ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಕರ್ನಾಟಕದ ಜನತೆ SIR ಪ್ರಕ್ರಿಯೆ ಒಳಗಿನ್ನೂ ಬಂದಿಲ್ಲ. ಆ ಸಂದರ್ಭದಲ್ಲಿ ನಾವು
ಈ ರೀತಿಯ ಒಂದಷ್ಟು ವಿಚಾರಗಳಿದ್ದಾವೆ. ಪಶ್ಚಿಮ ಬಂಗಾಳದಲ್ಲಿ ಹಂಗಾಯಿತು, ಅಸ್ಸಾಮಲ್ಲಿ ಹಿಂಗಾಯಿತು ಅಂತ ಮಾತಾಡೋ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ ಅಂಥದ್ದೇ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಆದರೆ ಜೆನ್ಯೂನ್ ವೋಟರ್ಸ್ ವೋಟಿಂಗ್ ಹಕ್ಕನ್ನೇ ಕಳ್ಕೊಂಡ್ಬಿಟ್ರೆ ಅನ್ನುವಂಥ ಆತಂಕದಲ್ಲೂ ಕೂಡ ಇದನ್ನು ನೋಡಬೇಕಾಗತ್ತೆ. ಕಾಂಗ್ರೆಸ್ ಮತ್ತು AP ವಕ್ತಾರರು ಮಾತಾಡೋ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ, ಹಾಗಾಗಿ NDA ಏನಾದರೂ ಕರ್ನಾಟಕವನ್ನು ಟಾರ್ಗೆಟ್ ಮಾಡ್ಕೊಂಡಿದೆಯಾ, SIR ಪ್ರಕ್ರಿಯೆ ಮೂಲಕ ಜೆನ್ಯೂನ್ ವೋಟರ್ಸ್ ಕೂಡ ವೋಟಿಂಗ್ ಹಕ್ಕನ್ನು ಕಳ್ಕೊಂಡ್ಬಿಡ್ತಾರಾ ಅನ್ನೋ ಆತಂಕ ಇದೆ. ಮೇಡಮ್, ಈಗ ನಾವು ಮಾತನಾಡ್ಬೋದು, ಕಡಲೆಕಾಳು ಹುರಿದಂಗೆ ಟಪ 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 ಅಂತ ಮಾತಾಡ್ಬೋದು. ಪ್ರಾಕ್ಟಿಕಲಿ ನಾವು ಹೋದಾಗ ಈಗ ವೆಸ್ಟ್ ಬೆಂಗಾಲ್ದು ಒಂದು ಉದಾಹರಣೆಗೆ ತಗೊಳ್ತೀನಿ. 27 ಲಕ್ಷ ಜನ ಮತದಾನದಿಂದ ವಂಚಿತರಾಗಿದ್ದಾರೆ. ಇವತ್ತಲ್ಲಿ ಮತದಾನ ಆಗಿದೆ, ಇವತ್ತೊಂದು ಪಕ್ಷ ಅಲ್ಲಿ ಗೆದ್ದಿದೆ. ಇವತ್ತು ಚುನಾವಣಾ ಆಯೋಗ ಅವರಿಗೆ ಮತದಾನದ ಹಕ್ಕನ್ನು ಕೊಡಬೇಕಲ್ವ? ಆ 27 ಲಕ್ಷ ಜನ ಯಾವ ಬೂತಲ್ಲಿದ್ದಾರೆ? ಯಾಕೆಂದ್ರೆ ಪ್ರಜಾಪ್ರಭುತ್ವಕ್ಕೆ ಇದು ಮಾರಕ, ಸಂವಿಧಾನಕ್ಕೆ ನೀವು ಧಕ್ಕೆ ಮಾಡುವಂತ ಕೆಲಸ ಮಾಡಿದ್ದೀರಿ. ಜಿನಿಯನ್ಲಿ ದೇ ಪ್ರೂವಿಂಗ್ ಎಸ್ ಐ ಆಮ್ ದ ಒರಿಜಿನಲ್ ವೋಟರ್. ಆ ಕ್ಷೇತ್ರಗಳೇನಾದ್ರು ಇವತ್ತು ಆ 27 ಲಕ್ಷ ಜನಕ್ಕೆ ವೋಟಿಂಗ್ ಪವರ್ ಅನ್ನ ಕೊಡುವಂತ ಅಧಿಕಾರ ಚುನಾವಣಾ ಆಯೋಗಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದ್ರೆ 100 ಸೀಟು ಮೈನಸ್ ಆಗೋಗುತ್ತೆ BJPದು. 100ಕ್ಕೆ 100. ಕೆಲವೊಂದು ಕಡೆ 300 ಹೋಟೆಲ್ ಗೆದ್ದಿದ್ದಾರೆ ಮೇಡಮ್, ಕೆಲವೊಂದು ಕಡೆ 200 ಹೋಟೆಲ್ ಗೆದ್ದಿದ್ದಾರೆ, ಕೆಲವೊಂದು ಕಡೆ 5,000 ಹೋಟೆಲ್. ಡಿಲೀಷನ್ ಆದಂಥ ಹೆಚ್ಚಿನ ಜನ ಆದಿವಾಸಿ ಸಮುದಾಯ, ಬುಡಕಟ್ಟು ಸಮುದಾಯ, ಮುಸಲ್ಮಾನರು, SC ST OBC. ಇದು ವಾಸ್ತವ ಸತ್ಯ. ಇದೇ ದರ್ಶನ್ ಅವರು ಹಿಂದೆ ಕರ್ನಾಟಕದ ಉಪಚುನಾವಣೆ ವಿಚಾರದಲ್ಲಿ ಹಲವಾರು ಕಾಂಗ್ರೆಸ್ನ ಗೆಲುವಿನ ವಿಚಾರದಲ್ಲಿ ಒಂದು ಹೋಟೆಲ್ ಗೆದ್ರು ಗೆಲುವೆ ಅಂತಂದಿದ್ರಿ. ಹೌದು, ನಾನು ನಿಮ್ಗೆ ಏನು ಹೇಳಿದೆ, 27 ಲಕ್ಷ ಡಿಲೀಟ್ ಅಂತ ಹೇಳಿದವರು ಇವತ್ತು ನಾವು ಆ ವೋಟರ್ ಅಂತ ಪ್ರೂವ್ ಮಾಡಿದ್ಮೇಲೆ ಈಗ ಅವ್ರಿಗೆ ಹಕ್ಕು ಕೊಡ್ಬೇಕಲ್ವಾ? ಆ ಹಕ್ಕನ್ನ ಕೊಟ್ರೆ 1 ಹೋಟೆಲ್ಲು 100ರಲ್ಲಿ ಒಬ್ಬ ಗೆದ್ದಿರ್ತಾನೆ, 10 ಹೋಟೆಲ್ಲು 100ರಲ್ಲಿ ಒಬ್ಬ ಗೆಲ್ತಾನೆ, 500 ಹೋಟೆಲ್ಲು 100ರಲ್ಲಿ, 500 ಅಲ್ಲ 5,000 ಗೆಲ್ಲುವಂತಹ ಚಾನ್ಸಸ್ ವೆಸ್ಟ್ ಬೆಂಗಾಲ್ ಇದೆ. ಇದು ವಾಸ್ತವಾಂಶ. ಮತ್ತೆ ಹೇಳ್ತಾ ಇರಿ, ನಿಮ್ದು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರಿ, ಮತ್ತೆ ನಿಮ್ಮ ಹತ್ರನೇ ಮಾತಾಡ್ತೀನಿ. ಇದಕ್ಕೇನು ಹೇಳ್ತೀರಿ ರಿಷಿಕ್ ಅವರೇ? ಅಫಿಡವಿಟ್ ಕೊಟ್ಟರು ಅವರು ಜೆನ್ಯೂನ್ ವೋಟರ್ಸ್ ಆಗಿದ್ರು ಕೂಡ ಅವ್ರಿಗೆ ಮತದಾನದ ಹಕ್ಕನ್ನು ಕೊಟ್ಟಿಲ್ಲ ಅಂದರೆ ಇದನ್ನು ಹೆಂಗೆ ತಗೋಬೇಕು? ಮೇಡಮ್ ನೋಡಿ, ನಾನು ಯಾವುದೋ ಕಾನ್ಸ್ಟಿಟ್ಯೂಷನ್ ಅಗೇನ್ಸ್ಟ್ ಅಂತೂ ಮಾತಾಡ್ತಾ ಇಲ್ಲ. ಈಗ ನೀವು ಜಿನ್ಯೂಲಿ ಅಫಿಡೇವಿಟ್ ಕೊಟ್ಬಿಟ್ಟು ಎಸ್ ಈ ರೀತಿ ನಮಗೆ ನಮ್ಮ ಮತದಾನದ ಹಕ್ಕು ಕಳ್ಕೊಂಡಿದೆ ಅಂತ ಹೇಳಿದ್ರೆ ಐ ಅಗ್ರಿ. ಅದಕ್ಕೆ ಅವ್ರಿಗೆ ಹಕ್ಕಿನ ವೋಟ್ ಅಂತೂ ನಾವು ಕೊಡಲೇಬೇಕಾಗುತ್ತೆ. ನಾನು ಕೊಡಕ್ ಬರಲ್ಲ ಅಂತ ಹೇಳಕ್ ಬರಲ್ಲ. ರಿಎಲೆಕ್ಷನ್ ಮಾಡ್ತಾರೆ ಬೆಂಗಾಲ್. ಕೇಳಿಸ್ಕೊಳ್ಳಿ ಸರ್, ಒಂದು ನಿಮಿಷ ಆಯ್ತು. ರಿಎಲೆಕ್ಷನ್ ಮಾಡಬೇಕು ಅಲ್ಲ, ಎಲೆಕ್ಷನ್ ಪ್ಲೀಸ್. ಲೋಹಿತ್ ಅವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅಫಿಡವಿಟ್ ಯಾವ ಟೈಮಲ್ಲಿ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಬಿಫೋರ್ ಎಲೆಕ್ಷನ್, ಆಫ್ಟರ್ ಎಲೆಕ್ಷನ್. ನೀವು ಹೇಳೋದು ನಾಟ್ ಅಕ್ಸೆಪ್ಟೆಡ್. ಎಲೆಕ್ಷನ್ ಆದ್ಮೇಲೆ ಎಲೆಕ್ಷನ್ ಮಾಡಿ ಈಸಿ ಜನರ ದುಡ್ಡನ್ನ ನೀವು ಪೋಲ್ ಮಾಡಕ್ ನೀವೇ ರೆಡಿ ಇದ್ದೀರಲ್ಲ AP ಅವರು. ನೋಡಿ, SIR ನಿಮಗೆ ಪರಿಷ್ಕರಣೆ ಆಗ್ಬೇಕಾದ್ರೆ ಎಲೆಕ್ಷನ್ಗೆ ನಿಮಗೆ ಗೆಜೆಟ್ ನೋಟಿಫಿಕೇಶನ್ ಏನಾಗುತ್ತಲ್ವಾ, ಅದಕ್ಕೆ ಮುಂಚೆನೆ ಸಾಕಷ್ಟು ಆಗಿರುತ್ತೆ. ನಿಮ್ಗೆ ಎಲೆಕ್ಷನ್ ನಾಳೆ ಕಂಡಕ್ಟ್ ಮಾಡ್ತೀವಿ ಅಂದಾಗ ನಿಮ್ಗೆ SIR ನಡೆದಿರೋದಲ್ಲ. ಇದು SIR ನಡೆದ ಮೇಲೆ ಎಲೆಕ್ಷನ್ ಆಗುವಂಥದ್ದು. ಸೊ ನಿಮ್ಗೆ SIR ನಡೆದ ಮೇಲೆ ನಿಮ್ಗೆ ಸಾಕಷ್ಟು ಕಾಲಾವಕಾಶಗಳು ಇರ್ತಾವಲ್ಲ, ಅವಾಗ ನೀವು ಫೈಲ್ ಮಾಡಿದೀರಾ. ರೈಟ್, ಗಾಟ್ ಇಟ್, ಕಂಟಿನ್ಯೂ. ಮೇಡಮ್, ಈಗ ನೀವು ಹೇಳಿದ್ರಿ ರೀಎಲೆಕ್ಷನ್ ಅಂತ ಹೇಳಿ. ನೋಡಿ, ಸುಪ್ರೀಂ ಕೋರ್ಟಿಗೆ ಒಬ್ಬರು ಹಾಲಿ ಸಿಟ್ಟಿಂಗ್ CM ಹೋಗಿ ನಿಂತ್ಕೊಳ್ತಾರೆ, ನನ್ನ ಮತದಾರರು ಇವತ್ತು ವೋಟ್ ಹಾಕೋದ್ರಿಂದ ವಂಚಿತರಾಗ್ತಾ ಇದ್ದಾರೆ, ನೀವು ಒಂದು ಟೈಮ್ ಕೊಡಬೇಕು. ಕರ್ನಾಟಕ ಇನ್ನು 2 ವರ್ಷ ಆದಮೇಲೆ ಮೇನ್ ಎಲೆಕ್ಷನ್, ಆದರೆ GB ಎಲೆಕ್ಷನ್ಗೂ ನಮಗೆ ತೊಂದರೆ ಆಗಬಾರ್ದು, ZPTPನಲ್ಲೂ ಆಗಬಾರ್ದು. ನೋಡಿ, ಒಬ್ಬ ಪ್ರತಿನಿಧಿ ಗೆಲ್ಲೋನು ಗೆಲ್ಲಿ ಜಿನಿಯನ್ ಆಗಿ, ಒಬ್ಬ ಗೆಲ್ಲೋನು ಸೋಲೋನು ಗೆಲ್ತಾನೆ ಅಂದರೆ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಈಗ ಒಂದು ನಿಮಿಷ ಮೇಡಮ್, ಬಹಳ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪಾವಿತ್ರತೆ ಬಗ್ಗೆ ನಾವು ಮಾತಾಡ್ತಾ ಇದೀವಲ್ಲ, ಇದು ಮೊನ್ನೆ ಮಹಾರಾಷ್ಟ್ರದ ಮೇಡಮ್ ಚೇತನ್ ಪಾಟೀಲ್ ಅನ್ನುವಂಥ, ನಾವು BJP ಅವರಿಗೆ ಅವಾಗ ತೋರಿಸ್ತಾ ಇದ್ದೆ. ಚೇತನ್ ಪಾಟೀಲ್ ಅಂತ, ಅಪ್ಪ ಕಿಶೋರ್ ಪಾಟೀಲ್ ಅಂತ, ಒಂದೇ ಹೆಸರಲ್ಲಿ 25 ವೋಟ್ ಇದಾವೆ ಮೇಡಮ್, 25 ವೋಟ್ಸ್. ಬಟ್ ದಿಸ್ ಇಸ್ ಒರಿಜಿನಲ್ ಶಿರಡಿ ರೆಕಾರ್ಡ್ಸ್. ಒಂದು ನಿಮಿಷ ಮೇಡಮ್, ಇವರೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೊನ್ನೆ ಮಹಾರಾಷ್ಟ್ರದಲ್ಲಿ 74 ಲಕ್ಷ ವೋಟರ್ಸ್ನ ಆ್ಯಡ್ ಮಾಡಿರೋದ್ರಲ್ಲಿ ಇಲ್ಲಿ ಪಾಪ ನಮ್ಮ ಹೆಣ್ಮಗಳು ಒಬ್ಳು ಶ್ರುತಿ ಅಂತ ಬರ್ತಾರೆ, ಶ್ರುತಿ ಮೇಡಮ್, ಶ್ರುತಿ ಸಂತೋಷ್ ಜಾಧವ್ 22 ವೋಟ್ ಇದ್ದಾವೆ. ಆದ್ಮೇಲೆ ಇದೇ ಪಾವಿತ್ರವಾದಂಥ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ದಿಸ್ ಇಸ್ ದ ಒರಿಜಿನಲ್ ಡೇಟಾ ಐ ಆಮ್ ಶೋಯಿಂಗ್ ಯು ಮೇಡಮ್. ನಾನು ಯಾವುದೇ ಆಪಾದನೆಯನ್ನು ಸುಳ್ಳು ಮಾಡ್ತಾ ಇಲ್ಲ. ಸೋಲ್ತೀವಿ ಅನ್ನೋ ಕಡೆ ಡಿಲೀಟ್, ಇನ್ನೆಲ್ಲ ಒಬ್ರು ಗೆಲ್ತಾರೆ ಅನ್ಬೇಕಾದ್ರೆ ಆ್ಯಡ್ ಅನ್ನು. ಹಾಗೆ ಈ ಒಂದು ಮತ್ತೆ ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ನೀವು ಕೇರಳ ಗೆದ್ದಿಲ್ವಾ, ತಮಿಳ್ನಾಡು ಗೆದ್ದಿಲ್ವಾ? ನೋಡಿ, ದೊಡ್ಡ ದೊಡ್ಡ ರಾಜ್ಯಗಳನ್ನ ತಿಮಿಂಗಿಲದ ನುಂಗಿ
2 ಕ್ಷೇತ್ರಗಳನ್ನು ನೀವು ಗೆದ್ದಿದ್ದೀರಿ ಅಂತ ತೋರಿಸುವಂತಹ ಒಂದು ವ್ಯವಸ್ಥಿತವಾದಂತಹ ಸಂಚು ಇವರು ಮಾಡ್ತಾ ಇದ್ದಾರೆ. ಮತ್ತು ಮಾತಾಡ್ತಾ ಹೇಳಿದರು, ನೀವು ಸಂವಿಧಾನದತ್ತವಾದಂಥ ಸಂಸ್ಥೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಖಂಡಿತ ಮೇಡಮ್, ಈ ದೇಶದ CBI ಆಗಿರ್ಬೋದು, IT ಆಗಿರ್ಬೋದು, ED ಆಗಿರ್ಬೋದು, ಯಾರ ಮೇಲೆ ದಾಳಿ ಮಾಡಿದ್ರು, ಯಾರನ್ನ ಜೈಲಿಗೆ ಹಾಕಬೇಕು ಅಂತ ಇದ್ರು, ಯಾರ ಮೇಲೆ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ, ಮುಕೇಲ್ ರಾಯ್, ಅಜಿತ್ ಪವಾರ್, ನಾರಾಯಣ್ ರಾಣೆ, ಏಕನಾಥ ಶಿಂದೆ, ನಿಮಗೆ ಹೇಳ್ತಾ ಹೋದ್ರೆ ಸುನೀಲ್ ಜಾಧವ್, ಸುವಿಂದು ಅಧಿಕಾರಿ, ಏನು ಸುವಿಂದು ಅಧಿಕಾರಿದು, ಇನ್ಯಾರು ವಿಶ್ವದ್ದು ಸುವಿಂದು ಅಧಿಕಾರಿದು ವಿಡಿಯೋ ಸಮೇತ ತಂದಿಟ್ಕೊಳ್ತಾರೆ ಮೋದಿಯವರು. ನೋಡಿ ಭ್ರಷ್ಟಾಚಾರದ ಹಣವನ್ನ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಂಥ ಭ್ರಷ್ಟಾಚಾರಿಗಳನ್ನ ಬಿಜೆಪಿಗೆ ಹೋದ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾಣ ಮಾಡುವಂತ ಆ ಒಂದು ಪವಿತ್ರವಾದಂಥ ಸಂಸ್ಥೆಗಳ ಮೇಲೆ ಖಂಡಿತವಾಗ್ಲೂ ನಮಗೆ ಅನುಮಾನ ಇದೆ. ಇವರು ನಮ್ಮ ಪ್ರಾಮಾಣಿಕವಾಗಿ ಸಿಗಬೇಕಾದಂತಹ ಒಂದು ಮತದಾನದ ಹಕ್ಕು, ಸಂವಿಧಾನದ ಹಕ್ಕು, ಪ್ರಜಾಪ್ರಭುತ್ವದ ಹಕ್ಕು, ಪವಿತ್ರವಾದಂತಹ ಹಕ್ಕನ್ನ ನೀವು ಕೊಲ್ತಾ ಇದ್ದೀರಲ್ಲ ಈ ರೀತಿ. ಯಾಕೆಂತಂದ್ರೆ ಒಂದು ಕಡೆ ಅವರು ಮೆನ್ಷನ್ ಮಾಡಿದ್ರು ಮೇಡಮ್, ಇವತ್ತು ದೇಶದಲ್ಲಿ ಮೋದಿಯವರ ವಿರುದ್ಧ ಏನು ಒಂದು ಅವರು ಯಾವ ಚುನಾವಣೆನೂ ಫೇಸ್ ಮಾಡಿದ್ರೆ, ಇವತ್ತು ಚುನಾವಣೆ ಲೋಕಸಭಾ ನಡೆದರೆ ಜಿನಿಯನ್ ಆಗಿ ದೇ ವಿಲ್ ನಾಟ್ ಕ್ರಾಸ್ ನಾಟ್ ಇವನ್ 100. NDA ಸೇರ್ಕೊಂಡು ಬಿಜೆಪಿ ಸೇರ್ಕೊಂಡು 100 ಸೀಟು ಗೆಲ್ಲೋದಕ್ಕಾಗುದಿಲ್ಲ. ಅಂತ ವೈಫಲ್ಯವನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಎದುರಿಸ್ತಾ ಇದೆ ಈ ದೇಶದಲ್ಲಿ. SSR ಆಗ್ತಾ ಇದೆ ಅವ್ರಿಗೆ. SSR SIR ಇದಕ್ಕೆ ಮೊದಲು ಟೈಮ್ ಫಸ್ಟ್ ಏನಾರು ಮಾಡ್ಕೊಂಡಿದ್ರೆ ಉತ್ತರ ಕೊಡ್ಲಿ. ರೈಟ್ ವೆಸ್ಟ್ ಬೆಂಗಾಲ್ ಬಿಜೆಪಿಯವರು ಮತ್ತು ಹಲವು ನಾಯಕರು ಅಥವಾ ಹಲವರು ವಿಚಾರವಂತರು ಅಂತ ಏನಾದ್ರು SIRಗೆ ಸಪೋರ್ಟ್ ಮಾಡೋರು ಏನು ಹೇಳ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ SIRಗೆ ಯಾರೆಲ್ಲ ವಿರೋಧಿಸ್ತಾ ಇದ್ದಾರೆ, ಕುಣಿಲಾಡ್ದವರು ನೆಲ ಡೊಂಕು ಅಂತಾರಲ್ಲ, ಹಾಗೆ ಈ ಹಿಂದೆ ಕಾಂಗ್ರೆಸ್ ಹಂತವಾಗಿ ಕುಸ್ತು ಹೋಗ್ತಾ ಇದೆ. ಆವಾಗ EVM ಅಂದರು, ಮತಗಳ್ಳತನ ಅಂದರು, ಈಗ SIR ಹಿಡ್ಕೊಂಡು ಕೂತಿದ್ದಾರೆ. ಜೆನ್ಯೂನ್ ಆಗಿ ಒಂದು ಪ್ರೋಸೆಸ್ ಆಗ್ತಾ ಇದೆ, ಅದನ್ನು ಸಪೋರ್ಟ್ ಮಾಡಲ್ಲ ಈ ವಿರೋಧಿಗಳು ಅಂತ. ಜೆನ್ಯೂನ್ ಆದ್ರೆ ಸಪೋರ್ಟ್ ಮಾಡ್ತಾರೆ. ವೆಸ್ಟ್ ಬೆಂಗಾಲ್ ಡೇಟಾ ತಗೊಳ್ಳಿ, 97 ಲಕ್ಷ ವೋಟರ್ ಡಿಲೀಟ್ ಆಯ್ತು. ಇವ್ರು ಹೇಳ್ತಿದ್ರು ಪ್ರತಿಯೊಬ್ಬ BLAಗೂ ಎಲ್ಲ ಲಿಸ್ಟ್ ಕೊಡ್ತಾರೆ ಅಂತ. ಸುಪ್ರೀಂ ಕೋರ್ಟ್ ಅಲ್ಲಿ ಎಲೆಕ್ಷನ್ ಆಫ್ ಕಮಿಷನ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. 97 ಲಕ್ಷದಲ್ಲಿ ಬರೀ 55 ಲಕ್ಷ BLA ಕೊಟ್ಟಿದ್ದು. ಅದು ಯಾರ್ದು? ಬರೀ ಸತ್ತೋಗಿರೋದು, ಆ ಏರಿಯಾ ಬಿಟ್ಟು ಹೋಗಿರೋದು. ಮಿಕ್ಕಿದ 27 ಲಕ್ಷ ವೋಟರು BLAಗಳಿಗೆ ಕೊಟ್ಟೇ ಇಲ್ಲ. ಸುಪ್ರೀಂ ಕೋರ್ಟಲ್ಲಿ ಪಬ್ಲಿಷ್ ಮಾಡಿರೋದು. ಆಮೇಲೆ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಇವರು ಕೊನೆಗೆ ಪಬ್ಲಿಷ್ ಮಾಡಿದ್ದಾರೆ. ಇನ್ನೊಂದು ನೀವು ಹೇಳಿದ್ರಿ ಯಾವಾಗಲೂ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಅಂತ. ಸುಪ್ರೀಂ ಕೋರ್ಟ್ ಏನು ಹೇಳಿದ್ದು ಅಂದ್ರೆ 2 ದಿನಕ್ಕೆ ಮುಂಚೆ ಕೂಡ ಅವ್ರು ಏನಾದ್ರು ಬಂದು ಅವ್ರದ್ದು ಜಸ್ಟಿಫೈ ಮಾಡಿದ್ರೆ ಒಂದ್ ನಿಮಿಷ ತಪ್ಪಾಗಿ ಅರ್ಥ ಮಾಡ್ಕೊಂಡು ಉತ್ತರ ಕೊಡಬೇಡಿ. ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಅಫಿಡವಿಟ್ ನ ಚುನಾವಣಾ ಪೂರ್ವದಲ್ಲಿ ಕೊಟ್ಟಾಗ 2 ದಿನಕ್ಕೆ ಮುಂಚೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಎಲೆಕ್ಷನ್ ಆದ್ಮೇಲೆ, ಈಗ ಎಲೆಕ್ಷನ್ ಆಗಿದೆ ರೀ, ಸಾವಿರಾರು ಕೋಟಿ ಖರ್ಚು ಮಾಡ್ಬಿಟ್ಟು ಎಲೆಕ್ಷನ್ ಆಗಿದೆ, ಆಮೇಲೆ ತಕರಾರು ಮಾಡೋದಲ್ಲ. ಪ್ರಜಾಪ್ರಭುತ್ವ ಇಂಪಾರ್ಟೆಂಟ್. 10,000 ಕೋಟಿ ಗಟ್ಟೆ ಲಕ್ಷ ಲಂಚ ತಿಂತಾರೆ. ಸುಪ್ರೀಂ ಕೋರ್ಟ್ ಹೇಳಿರೋದು ಸುಪ್ರೀಂ ಕೋರ್ಟ್ ನಿಮ್ಮ ಉತ್ತರ ನಾನು ಯಾಕೆ ನನ್ನ ವಿಷಯ ನಿಮ್ಗೆ ಅರ್ಥ ಆಗಿ ಇದ್ರೆ ಇಲ್ಲ ಬೇರೆ ತರ ಅರ್ಥೈಸ್ಕೊಂಡಿದ್ದೆ ಇಲ್ಲ. ನನ್ನ ಕೇಳಿ ಫುಲ್, ಲೆಟ್ ಮಿ ಕಂಪ್ಲೀಟ್. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಎಲೆಕ್ಷನ್ ಮುಂಚೆ 2 ದಿನಕ್ಕೆ ಮುಂಚೆ ಯಾವುದೇ ವೋಟರ್ ಬಂದು ಇವ್ರನ್ನ ಕಮಿಷನ್ ಅಪ್ರೋಚ್ ಮಾಡಿ ಅವ್ರ ಫೈನ್ ಮಾಡಿದ್ರೆ ಸ್ಪೆಷಲ್ ರಿವಿಷನ್ ರೂಲ್ಸ್ ಫರ್ನಿಶ್ ಮಾಡಿ ಅವ್ರಿಗೆ ಎಲೆಕ್ಷನ್ಗೆ ವೋಟ್ ಹಾಕಕ್ಕೆ ಪರ್ಮಿಷನ್ ಕೊಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು. ಮಾಡಿದ್ರ ಇವರು 27 ಲಕ್ಷ ಜನ ಅಫಿಡವಿಟ್ ಸಬ್ಮಿಟ್ ಮಾಡಿದ್ರು. ಇವ್ರು ಯಾಕೆ ಆಡ್ ಮಾಡಿಲ್ಲ? ಮಾಡಬೇಕಿತ್ತಲ್ಲ. ಡಾಕ್ಯುಮೆಂಟ್ ದೊಡ್ಡ ಸುಳ್ಳಿದು ಸುಳ್ಳು ಮಾತಾಡ್ತಿಲ್ಲ ಇಲ್ಲಿ. ನಿಮ್ ತರ ಏನು ಸುಳ್ಳು ಹೇಳ್ಕೊಳ್ಳಲ್ಲ. ತೋರಿಸ್ತೀನಿ, ಪ್ರೂಫ್ ಕೊಡ್ತೀನಿ, ಒಂದೊಂದು ಪ್ರೂಫ್ ಕೊಡ್ತೀನಿ. ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ ಸೆಕ್ಷನ್ ಅಂಡರ್ ಕೊಡ್ತಾ ಇದೆ, ಯಾವ್ದಾದ್ರು ರೆಫರೆನ್ಸ್ ಕೇಸ್ ಇದ್ರೆ ಹೇಳಿ, ಯಾವ್ದಾದ್ರು ಸ್ಟೇಟ್ ಅಲ್ಲಿ ರೆಫರೆನ್ಸ್ ಇದ್ರೆ ಹೇಳಿ, ಪ್ಲೀಸ್ ದಯಮಾಡಿ ಹೇಳಿ. ಮಮತಾ ಬ್ಯಾನರ್ಜಿ ಅವರೇ ಅವ್ರೇನು ಕಾನ್ಸ್ಟಿಟ್ಯೂಷನ್ ಅವರು ಕಾನ್ಸ್ಟಿಟ್ಯೂಷನ್ ಹೇಳಿ, ಯಾವ್ದಾದ್ರು ರೆಫರೆನ್ಸ್ ಹೇಳಿದ್ದು ಬರೀ ಬುಕ್ ಅಲ್ಲಿ ಇರೋದು. BLAಗಳನ್ನ ಕರೆಸ್ತಾರೆ, ಎಲ್ಲರಿಗೂ ಕೊಡ್ತಾರೆ, ಅದು ಯಾವುದು ಆಗಿಲ್ಲ. ಆಗಿದ್ದಿದ್ರೆ ಇವತ್ತು ಇದು ಬರೀ 55 ಲಕ್ಷ ಕೊಟ್ಟಿರೋದು, ಇನ್ನು ಮಿಕ್ಕಿದ 27 ಲಕ್ಷ ಕೊಟ್ಟಿಲ್ಲ. ಆ 27 ಲಕ್ಷನೇ ಇವತ್ತು ಬಿಜೆಪಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಗೆಲ್ಲ ಕಾರಣ ಆಗಿದೆ. ಆ 27 ಲಕ್ಷ ವೋಟರ್ಸ್ ಇದ್ದಿದ್ರೆ ಇವರು 100% ಕೆಲವೊಂದು 20 ಕ್ಷೇತ್ರ ಏನು SIR ಮೂಲಕ ಅವರಿಗೆ ಪೂರಕವಾಗಿ ಅನುಕೂಲ ಆಗಿದೆ.
SIR ಅಲ್ಲಿ ಏನು 20,000-25,000 ಓಟ್ ಡಿಲೀಷನ್ ಆಗಿದೆಯಲ್ಲ ಅದು ಅವರಿಗೆ ಅನುಕೂಲ ಆಗಿದೆ. ಅವರ ಒಂದು ಅಭ್ಯರ್ಥಿನೇ ಗೆದ್ದಿದ್ದಾರೆ. ಡಿಸ್ಅಡ್ವಾಂಟೇಜ್ ಇದೆ, 25 ಅಡ್ವಾಂಟೇಜ್ ಬಗ್ಗೆ ಮಾತಾಡಬೇಡಿ. ತಮಿಳ್ನಾಡಲ್ಲಿ ಎಷ್ಟು ಕೆಲಸ ಮಾಡಿದ್ವಿ ಇವತ್ತು ತಮಿಳ್ನಾಡಲ್ಲಿ ಅಂದ್ರೆ ಕನಿಷ್ಠ ನಮ್ದು 27 ಕಾನ್ಸ್ಟಿಟ್ಯೂನ್ಸಿ ನಾವು ಚುನಾವಣೆಗೆ ನಿಂತಿದ್ದೀವಿ. ಕನಿಷ್ಠ 15-20 ಬರಬೇಕಿತ್ತು, ಕೇವಲ ಒಂದೇ ಒಂದು ಊಟಿನಲ್ಲಿ ಬಂದಿದ್ದೀವಿ. ಅದನ್ನೇ ಹೇಳಿದ್ದು ದರ್ಶನ್ ಅವರು. ತಿಮಿಂಗಲಗಳನ್ನ ಬಾಚ್ಕೊಂಡು ಚಿಕ್ಕದ್ ಕೊಟ್ಬಿಡೋದು ಮತ್ತೆ ವಕೀಲರಾಗಿ ವಾದ ಮಂಡನೆ ಮಾಡಿದ್ರು. ಚುನಾವಣೆಗೆ ಒಂದು ನರೇಶನ್, ಇದು ಒಂದು ಪ್ರೊಪಾಗಂಡಾ ಮಾಡುವಂತ ಪ್ರಯತ್ನ ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡಿದ್ರು. ಅಲ್ಲೂ ಸಹ ಅವ್ರಿಗೇನು ಅಲ್ಲಿ ಮಾನ್ಯತೆ ಸಿಗ್ಲಿಲ್ಲ. ಸೊ ಈ ರೀತಿ ನಿರಾಶೆ ಆಗಿ ವಿರೋಧ ಪಕ್ಷಗಳು ವಿಪಕ್ಷಗಳು ಇದು ಒಂದು ಪ್ರೊಪಾಗಂಡಾ ರೀತಿಯಲ್ಲಿ ತಗೊಂಡಿದ್ದಾರೆ ಬಿಟ್ರೆ ಬೇರೆ ಇನ್ನೇನು ಅಲ್ಲ. ಇದು ಅಪಪ್ರಚಾರ ಮಾಡುವಂತದ್ದು. ಏನ್ ಹೇಳ್ತಾರೆ, ನಿಮ್ದೆಲ್ಲ ಅಲಿಗೇಷನ್ ಕೇಳ್ಕೊಂಡಿದ್ದಾರೆ ಮೇಡಮ್. ನೋಡಿ, SIR ಪ್ರಕ್ರಿಯೆ ನಿಮ್ಗೆ ಇದು ಮೊದಲನೇ ಬಾರಿಗೆ ಆಗ್ತಾ ಇಲ್ಲ, ಅಥವಾ NDA ಗವರ್ಮೆಂಟ್ ಹೊಸದಾಗಿ ಏನೋ ಸೈಂಟಿಫಿಕ್ ಆಗಿ ಫಾರ್ಮುಲಾ ಹಾಕೊಂಡು ಬಂದಿಲ್ಲ, ಅರ್ಥ ಆಗ್ದಿಲ್ದಿರೋಂಥದ್ದು. ಆಯ್ತು ಸರ್, ಕೇಳಿಸ್ಕೊಳ್ಳಿ. ಇದಕ್ಕೆ ಮುಂಚೆ SSR ಅಂತ ಕೂಡ ನಿಮ್ಗೆ ಎವ್ರಿ ಟೈಮ್ ಆಗ್ತಾನೆ ಇರುತ್ತೆ. ನಿಮ್ಗೆ ಒಂದೊಂದು ವರ್ಷಕ್ಕೊಂದು ಆಗ್ತಾ ಇರುತ್ತೆ, 2 ವರ್ಷಕ್ಕೊಂದೊಂದ್ಸತಿ ಆಗ್ತಾ ಇರುತ್ತೆ. ಪ್ರತಿಯೊಂದು ರಾಜ್ಯಗಳಲ್ಲೂ ಈ ಹಿಂದೆ ಸಾಕಷ್ಟು ಬಾರಿ ಆಗಿದೆ. ಯಾವಾಗ 1947 ಅಲ್ಲಿ ಆಯ್ತು, ಅದಾದ್ಮೇಲೆ ನಾವು ಮಾಡೇ ಇಲ್ಲ ಅಂತ ಏನಿಲ್ಲ. ನಿಮ್ಗೆ ಪ್ರತಿ ರಾಜ್ಯಗಳಲ್ಲೂ ಹಾಕೊಂಡು ಬಂದಿದೆ. ಕರ್ನಾಟಕದಲ್ಲಿ ಕೂಡ ಟಿಲ್ 2002 ವರ್ಗುನು ಆಗಿದೆ. ಸೊ 2002 ವರ್ಗುನು ಕೇಳಿಸ್ಕೊಳ್ಳಿ, 1955 2002 ವರ್ಗು ನಿಮ್ಗೆ ಸಾಕಷ್ಟು ಬಾರಿ ರಿವೈಷನ್ಸ್ ಹಾಕೊಂಡು ಬಂದಿದೆ. ಒಂದ್ ಪಕ್ಷ ಜೆನ್ಯೂನ್ ವೋಟರ್ಸ್ ಅಲ್ಲಿ ಇಲ್ಲ ಅಂದ್ರೆ 5 ಕೋಟಿ 55 ಲಕ್ಷನೂ ಎಂಟರ್ಟೈನ್ ಮಾಡ್ದಂಗ ಆಗ್ಲಿಲ್ವಾ? ನಿಮಗೆ ಎಲೆಕ್ಷನ್ ಕಮಿಷನ್ 1955 ಇಂದ 2002 ವರ್ಗುನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಿಟ್ಟು ಬೇರೆ ಯಾವ್ದಾದ್ರು ಏಜೆನ್ಸಿ ಇತ್ತ ಇದನ್ನೆಲ್ಲ ಮಾಡ್ಬೇಕಾದ್ರೆ ನಿಮಗೆ ನಿಮ್ಮ ಗವರ್ಮೆಂಟ್ಗಳಲ್ಲಿ ಇರ್ಬೇಕಾದ್ರೆ ಮಾತ್ರ ನಿಮ್ಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತ? ನಿಮ್ಮ ಗವರ್ಮೆಂಟ್ ಇರ್ಬೇಕಾದ್ರೆ ಮಾತ್ರ ಜಿನ್ಯೂನ್ ಆಗಿ ಮಾಡ್ತಾ ಇದ್ರ? ಈಗ ಏನಾದ್ರು ಆ ಪ್ರೊಸೆಸ್ ಬೇರೆ ಮಾಡ್ತಾ ಇದಾರ ನಾನು ಕೇಳುವಂಥದ್ದು ಒಂದು. ಎರಡನೇದು, ನಿಮಗೆ ವಿತ್ ಇನ್ ಇಂಡಿಯಾದಲ್ಲಿ ನಿಮಗೆ ಓವರ್ ಆಲ್ ಪಾಪ್ಯುಲೇಷನ್ ಏನಿದೆ, ನಾನು ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ನಾನು ಮತದಾರ ಅಂತ ನಾನು ಅನ್ಕೊಂಡ ಮೇಲೆ ಡಿಲೀಟ್ ಆಗ್ತಾ ಇರ್ಬೋದೇ ಹೊರತು ನಾನು ಒಂದು ಕಾನ್ಸ್ಟಿಟ್ಯೂನ್ಸಿಲಿ ನಾನು ಕಂಪ್ಲೀಟ್ ಆಗಿ ನನ್ನ ಮತದಾರನೇ ಅಲ್ಲ ಅಂತ ಹೇಳಕ್ ಬರೋದೇ ಇಲ್ಲ ನಿಮ್ಗೆ. ಈ ಎರಡೂ ಪ್ರಶ್ನೆಗೂ ನಮ್ಮ ಸ್ನೇಹಿತರು ಉತ್ತರ ಕೊಡ್ಲಿ. SSR ಏನ್ ಆಗ್ತಾ ಇರುತ್ತೆ ಹಾಗೇ ಇರ್ಲಿಲ್ವಾ ಇದಕ್ಕೆ ಮುಂಚೆ? ನಿಮ್ಗೆ ಡಿಲೀಷನ್ ಅಡಿಷನ್ ನೀವೆಲ್ಲ ಪ್ರೊಸೆಸ್ ಹಾಗೇ ಇರ್ಲಿಲ್ವಾ? ಹಾಗಾದ್ರೆ ನಿಮ್ಗೆ ಈಗ SIR ಏನ್ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಗೆ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆಯಲ್ಲ, ಇವಾಗ ಇವರು ಚಾಲೆಂಜ್ ಮಾಡ್ಲಿ. ಈಗ ಚಾಲೆಂಜ್ ಮಾಡ್ಲಿ ಇವರು SIR ನ ಇವರು ಏನದು ಫುಲ್ ನಿಮ್ಗೆ ನಮ್ಮ ಮಾಧ್ಯಮದ ಇಟ್ಕೊಂಡೇ ಮಾಡ್ಲಿ. ಇವರು ಯಾವ್ದಾದ್ರು ಒಂದು ಇನ್ಸಿಡೆನ್ಸ್ ತೋರಿಸ್ಬಿಡ್ಲಿ ಈ ರೀತಿ ಆಗ್ತಾ ಇದೆ ಅಂತ ಅನ್ಕೊಂಡು ನಾವು ಒಪ್ಕೊಳ್ತೀವಿ. ಅವಾಗ ಎಲ್ಲೋ ಅಲ್ಲಾಯ್ತು ಇಲ್ಲಾಯ್ತು ಅಂತ ಅನ್ಬಿಟ್ಟು ಇವ್ರು ಹೇಳಿದ್ರು 75% 80% ಕರೆಕ್ಟ್ ಆಗಿಬಿಟ್ಟು 20% ಫೇಲ್ಯೂರ್ ಆಯ್ತು ಅಂತಾರೆ, ಸಿಸ್ಟಮ್ ಫೇಲ್ ಅಂತ ಹೇಳಕ್ಕಾಗತ್ತಾ ಅಂತ ಹೇಳಿದ್ರು. ಅದೇ ರೀತಿ ನಾವು ಹೇಳಬೇಕಾದ್ರೆ ಆಗಿರ್ಬೋದು, ಹಾಗೆ ಇಲ್ಲ ಅಂದ್ರೆ ನಾನು ಹೇಳಕ್ ಬರ್ತಾ ಇಲ್ಲ. ನಿಮ್ಗೆ ಡೂಪ್ಲಿಕೇಶನ್ ನಿಮ್ಗೆ 100% ಟ್ಯಾಂಪರ್ ಪ್ರೂಫ್ ಮಾಡಕ್ ಆಗದೇ ಇಲ್ಲ, ಇರಬಹುದು. ಆದ್ರೆ ನಾನು ಹೇಳ್ತಿರೋದು ಅವನ ಲಾರ್ಜರ್ ಪಿಕ್ಚರ್ ನೀವು ಯೋಚನೆ ಮಾಡಿದಾಗ ಬರೀ ನಮಗೋಸ್ಕರ ನಾವು ಗೆಲ್ಲೋದಕ್ಕೋಸ್ಕರ ನಾವು ಮಾಡ್ಕೊಂತಾನೆ ಇಲ್ಲ ಸ್ವಾಮಿ. ಈಗ ವೆಸ್ಟ್ ಬೆಂಗಾಲ್ ಎಕ್ಸಾಂಪಲ್ ಇಟ್ಕೊಂಡು ರೆಫರೆನ್ಸ್ ನೀವು ಹೇಳ್ತಾ ಇದ್ರ, ಓಕೆ ಫೈನ್, ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಈಗ ಕರ್ನಾಟಕದಲ್ಲಿ ನೀವು ಪ್ರೂವ್ ಮಾಡಿ ಆಯ್ತು. ಇವಾಗ ನಿಮ್ಗೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಇಷ್ಟೊಂದೆಲ್ಲ ನೀವು ಹೇಳ್ತಾ ಇದ್ರಲ್ಲ, ಅಫಿಡೇವಿಟ್ ನೀವು ಕೊಟ್ಬಿಟ್ಟು ಹೇಳಿ, ರೆಫರೆನ್ಸ್ ಬನ್ನಿ, ಮಾಧ್ಯಮದಲ್ಲಿ ಪ್ರೆಸ್ ಮೀಟ್ ಕರೀರಿ, ಹೇಳಿ, ತಗೊಂಬನ್ನಿ, ಮೀಟ್ ಮಾಡಿ, ಯಾವ್ಯಾವ ಕ್ಷೇತ್ರದಲ್ಲಿ ಹೋಗ್ತಾ ಇದಾವೆ ತಗೊಂಬನ್ನಿ, ಪ್ರೂವ್ ಮಾಡಿ. ರೈಟ್, ಗಾಟ್ ಇಟ್. ದರ್ಶನ್ ಅವರೇ, ನೀವು ಮತ್ತು ಅಶೋಕ್ ಅವ್ರು ಮಾತಾಡ್ತಿರ್ಬೇಕಾದ್ರೆ BJP ಅಜೆಂಡಾ ಹೆಂಗಿದೆ ಅಂದರೆ ಕರ್ನಾಟಕದಲ್ಲಿ ಈ ಏರಿಯಾ ಈ ಬೆಲ್ಟ್, ಈ ಏರಿಯಾ ಈ ಬೆಲ್ಟ್, ಇಲ್ಲೊಂದು 10 ಲಕ್ಷ ಕಿತ್ತಾಕ್ಬೋಣ, ಇಲ್ಲೊಂದು 5 ಲಕ್ಷ ಕಿತ್ತಾಕ್ಬೋಣ ಅಂತ ವೆಲ್ ಪ್ಲ್ಯಾನ್ ಮಾಡ್ಕೊಬಂದು ಏನಾದರೂ SIR ಆಗ್ತಿದೆಯಾ ಹೆಂಗೆ? ಮೇಡಮ್, ಅದು ವಾಸ್ತವ ಸತ್ಯ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಮಾನ್ಯ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ಕಾರ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು, ಹಾಗೆ ರಘುನಂದನ್ ರಾಮಣ್ಣ ಇವರ ನೇತೃತ್ವದಲ್ಲಿ ನಮ್ಮ ಪ್ರಿಕಾಷರಿ ಮೇಜರ್ ಏನೇನು ತಗೊಬೇಕು BLA 2ದು ಪ್ರತಿಯೊಂದು ಅಸೆಂಬ್ಲಿನಲ್ಲೂ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅವರಿಗೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿದ್ದು ಡಾಕ್ಯುಮೆಂಟ್ ಮೇಡಮ್. ಇವರು ಕೇಳುವುದು, ಈಗ ನಮ್ಮಲ್ಲಿ ಆಧಾರ್ ಇದೆ, ವೋಟರ್ ಐಡಿನ ಆಧಾರ್ಗೆ ಲಿಂಕ್ ಮಾಡಿದ್ರೆ ಇಟ್ ಈಸ್ ವೆರಿ ಜೆನ್ಯೂನ್, ಸಿಂಪಲ್, ಅಲ್ಲೇ ಮುಗ್ದೋಗ್ತದೆ. HD ಕುಮಾರಸ್ವಾಮಿ ಮೇಡಮ್, ಇವತ್ತು ಪಾಸ್ಪೋರ್ಟ್, ಒಂದು ನಿಮಿಷ ಸರ್,
ಇವತ್ತು ಪಾಸ್ಪೋರ್ಟ್ ಅಂತಾರೆ, ನಿಮ್ಮ ಅಪ್ಪಂದು ಜನ್ಮ ಎಂಥದ್ದು ಇದ್ರದ್ದು ಪ್ರಮಾಣ ಪತ್ರ ಅಂತ ಹೇಳ್ತಾರೆ, ಅಥವಾ ನನ್ನ ಮದುವೆ ಆಗಿಲ್ಲ ಮೇಡಮ್, ನನ್ನ ಹೆಂಡ್ರದ್ದು ಎಲ್ಲಿಂದ ತರಲಿ, ಈಗ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತಾರೆ. ಅಲ್ಲಲ್ಲ ಆ ಥರದ್ದೆಲ್ಲ ಇಲ್ಲ. ಸುಮ್ಮನೆ ಇಲ್ಲ ಆ ಥರ ಕೇಳಿಲ್ಲ. ಅಲ್ಲಲ್ಲ ಅಲ್ಲ ತಡ್ರಿ, ನಿಮ್ಮ ಪ್ರಶ್ನೆಗೆ ಇಲ್ಲೇ ಉತ್ತರ ಇದೆ. ಏನೇನು ಡಾಕ್ಯುಮೆಂಟ್ ಮೇಡಮ್? ಆಧಾರ್ ಕಾರ್ಡು, ಇಂಡಿಯನ್ ಪಾಸ್ಪೋರ್ಟು, ಬರ್ತ್ ಸರ್ಟಿಫಿಕೇಟು, ಮ್ಯಾಟ್ರಿಕ್ಯುಲೇಷನ್ ಎಜುಕೇಷನ್ ಸರ್ಟಿಫಿಕೇಟು, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟು, ಐಡೆಂಟಿಟಿ ಕಾರ್ಡ್ ಅಥವಾ ಪೆನ್ಷನ್ ಪೇಮೆಂಟ್ ಆರ್ಡರು, ಎನಿ ಗವರ್ಮೆಂಟ್ ಡಾಕ್ಯುಮೆಂಟ್ ಇಶ್ಯೂಡ್ ಬಿಫೋರ್ July 1, 1987. ಸೊ ಫ್ಯಾಮಿಲಿ ರಿಜಿಸ್ಟರ್, ಫಾರೆಸ್ಟ್ ರೈಟ್ ಸರ್ಟಿಫಿಕೇಟು, ಲ್ಯಾಂಡ್ ಹೌಸ್ ಅಲಾಟ್ಮೆಂಟು, ಕ್ಯಾಸ್ಟ್ ಸರ್ಟಿಫಿಕೇಟ್, ಈವನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೋದು. ಇಷ್ಟು 12 ಏನು ಡಾಕ್ಯುಮೆಂಟ್ ಇದೆ, ಅದು ಯಾವ್ದಾದ್ರು ಒಂದು ಕೊಟ್ಟರು ಸಾಕು. ಆಧಾರ್ ಕಾರ್ಡ್ ಇದೆ, ಸುಮ್ಮನೆ ಸಿಂಪಲ್. ಈಗ ಅಲ್ಲಿಗೆ ಬರ್ತೀನಿ, ಬಹಳ ಮುಖ್ಯವಾದ ವಿಚಾರ. ಈಗ ಆಯ್ತು, ಕೊಟ್ಟರು 27 ಲಕ್ಷ ಜನ ನಿಜವಾಗ್ಲೂ ಇದ್ದಾರೆ ಅಂತ ಆಯ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಅವರಿಗೆ ವೋಟ್ ಹಾಕುವ ಹಕ್ಕು ಕೊಡಿ ಅಂತನೂ ಆಯ್ತು. ಯಾಕ ವೋಟಿಂಗ್ ಹಕ್ಕು ಇಲ್ಲ, ಇನ್ನು ವಿಚಾರಣೆ ಒಂದ್ ನಿಮಿಷ ನೋಡಿ ಮೇಡಮ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ನೀವೇನು ವೋಟರ್ ಐಡಿ ಪ್ರಿಂಟ್ ಮಾಡಕ್ ಕೊಡ್ಬೇಕಂತ ಇಲ್ಲ. ದೇ ಕ್ಯಾನ್ ಗಿವ್ ಎ ಸ್ಲಿಪ್. ಒಂದು ಸ್ಲಿಪ್ ಇಂದ ತಗೊಂಡೋಗಿ ನನ್ನ ಹಕ್ಕನ್ನು ನಾನು ಚಲಾಯಿಸಬಹುದು ಇಫ್ ಐ ಆಮ್ ಎ ಜಿನಿಯನ್ ವೋಟರ್. ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟ್ ಕದಂ ತಟ್ಟಿದ್ದು ಬಿಫೋರ್ ಎಲೆಕ್ಷನ್ ಆದ್ಮೇಲೆ ಹೋಗಿರ್ಲಿಲ್ಲ. ಈಗ ಮೊನ್ನೆ ಹೋಗಿರೋದು ಮತ್ತೆ ಅವ್ರು ನ್ಯಾಯ ಕೇಳೋದಕ್ಕೆ. ಕೊಡ್ಬೇಕಲ್ವಾ, ಮಾಡಿಸ್ಲಿ. ಈಗ ನಿಮ್ದು ಹೇಳಿದ್ರೆ ಹಣ ಖರ್ಚು ಅಷ್ಟು ಜನಕ್ಕೆ 27 ಲಕ್ಷ ಜನಕ್ಕೆ ಮಾಡಿಸ್ಲಿ, ಬೂತ್ ಇಡ್ಲಿ, ಅವ್ರು ಓಟ್ ಹಾಕ್ಲಿ. ಅವ್ರ ಒಂದು ಕ್ಷೇತ್ರದಲ್ಲಿ 1000 ಓಟ್ ಹಾಕಿರ್ಬೋದು, 5000 ಓಟ್ ಹಾಕಿರ್ಬೋದು, ಹಾಕ್ಲಿ. ಯಾರು ಗೆಲ್ತಾರೆ, ಗೆದ್ದಿದಾರಲ್ಲ ಪ್ರೆಸ್ ಆಗಿ ಅಲ್ಲ ಮೇಡಮ್, ಓಟ್ ಆಗಿರೋ ಡಬ್ಬನೇ ತಗೊಂಡು ಡಬಲ್ ಗೆರೆ ಹಾಕಿ ರಾಜೇಗೌಡರನ್ನ ಸೋಲ್ಸಿರ್ತಕ್ಕಂಥ ಮಹಾನ್ ಪಂಡಿತರಿಗೆ ಈ ತರ ಓಟ್ ಕದಿದು. ಮತ್ತೆ ಇನ್ನೊಂದು JDS ನವ್ರು ಮಾತಾಡಿದ್ರಲ್ಲ, ಇದೇ ಕುಮಾರಣ್ಣನ ಹಳೆ ವರ್ಷನ್ಗಳು EVM ಬಗ್ಗೆ, ಇದೇ ಮತಗಳಂತ ಬಗ್ಗೆ, ಚಿಲುಮೆ ಬಗ್ಗೆ ಎಷ್ಟು ಚಂದದ ಮಾತುಗಳಿದ್ವು. ನೀವು ಪಕ್ಷ ಬದಲಾಯಿಸಿದಿರಿ, ನೀವು ಊಸುರುಳಿ ಆಗಿದ್ದೀರಿ. ನೀವೆಲ್ಲ ಪಾಸ್ಟ್ ಗಳನ್ನ ತಗೊಳ್ಳೋದಾದ್ರೆ ಬ್ಯಾಲೆಟ್ ಪೇಪರ್ ಇಂದಿರಾ ಗಾಂಧಿ ಇತಿಹಾಸದಲ್ಲಿ ಇಂದಿರಾ ಗಾಂಧಿ ಮಾಡಿರುವಂತ ಪ್ರಮಾದ ಇದೆಯಲ್ಲ, ಅದು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಮಾದೇವಪುರದ 1,10,000 ಓಟ್ಗಳು ಪಂಜಸ್ವಾಮಿ ಆದ್ರೆ ವೋಟಿಂಗ್ ಸ್ಥಳಗಳು ಬೇರೆ. ಅಲ್ಲಿಗೆ ಹೋಗಿ ಈಗಲೇ ಬಾಯ್ಕಾಟ್ ಮಾಡಿ ಕರ್ನಾಟಕದಲ್ಲಿ. ನೀವು ಮಾಡಕ್ ನಮ್ಗೆ ಇಲ್ಲ, ಇದ್ರಲ್ಲಿ ನಮ್ ಜಿನ್ಯೂನಿಟಿ ನಮ್ಗೆ ಅನಿಸ್ತಾ ಇಲ್ಲ ಅಂತ ಹೇಳಿದ್ರೆ ಕೋರ್ಟ್ ಅಫಿಡವಿಟ್ ಹಾಕಿ ಮಾಡ್ಬಿಡಿ. ಈಗಲೇ ಬಾಯ್ಕಾಟ್ ಮಾಡಿ. ಆಯ್ತು, ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರಿ. ನನಗೀಗ ನೋಡಿ ಲಾಸ್ಟ್ ಒಂದು 3 ಮಿನಿಟ್ಸ್ ಇದೆ, ನನಗೆ ಸಜೆಷನ್ಸ್ ಬೇಕು. ಈಗ ನೋಡೋಣ, ಅಶೋಕ್ ಅವರು ಜೆನ್ಯೂನಾಗಿ ಆಗಬೇಕು SIR. ನಿಮ್ಮ ಸಜೆಷನ್ ಏನು? ವೋಟರ್ ಐ ಡಿ ಯಾರು ನಿಜವಾದ ಹಕ್ಕುದಾರರಿದ್ದಾರೆ ಅವ್ರು ಮತ ಚಲಾಯಿಸಬೇಕು. ನಮ್ಗೆ ಇನ್ನೂ 2 ವರ್ಷಗಳ ಕಾಲಾವಕಾಶ ಇದೆ. ಏನು ಹೇಳ್ತೀರಿ ಕ್ವಿಕ್ ಆಗಿ? ನೀವು ಐಡೆಂಟಿಫೈ ಮಾಡಿ, ಯಾವ್ದು ಡಿಲೀಟ್ ಮಾಡಬೇಕು ಅಂತ ಐಡೆಂಟಿಫೈ ಮಾಡಿ ಒಂದು ಲಿಸ್ಟ್ ಹಾಕಿ. ಇದು ನಮಗೆ ಡೌಟ್ ಇದೆ, ನಾವು ಡಿಲೀಟ್ ಮಾಡ್ತೀವಿ, 2 ತಿಂಗಳು ಟೈಮ್ ಕೊಡಿ. ಅವ್ರು ಬರ್ದೇ ಹೋದ್ರೆ ಡಿಲೀಟ್ ಮಾಡಿ. ನೀವ್ ಯಾಕೆ ಅವ್ರಿಗೆ ಡಿಲೀಟ್ ಮಾಡ್ಬಿಟ್ಟು ಡೇಟಾ ಇರುತ್ತಲ್ಲ, ಡೇಟಾ ಇರುತ್ತೆ, ಡಿಲೀಟ್ ಮಾಡ್ಬಿಟ್ಟು ನೀವು ರಿಜಿಸ್ಟರ್ ಮಾಡೋಣ ಬದಲು ಹೋಲ್ಡಲ್ಲಿ ಇಡಿ. ಅವ್ರು ಬರ್ಲಿ, ಕ್ಲೈಮ್ ಮಾಡ್ಲಿ, ಪರವಾಗಿಲ್ಲ. ನಾವು ಅದು ರೆಡಿ ಇದೀವಿ, ನಾವು ಅದು ಮಾಡಕ್ಕೂ ರೆಡಿ ಇದೀವಿ, ನಾವೇ ಕರ್ಕೊಂಡ್ಬರ್ತೀವಿ. ಡಿಲೀಟ್ ಮಾಡಬೇಡಿ. ಡಿಲೀಟ್ ಮಾಡ್ಬಿಟ್ಟು ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊ ಅಂದ್ರೆ ಯಾರು ಮಾಡ್ತಾರೆ? ನೀವು ಹೇಳ್ತೀರಿ ನನ್ನ ರೈಟ್ಸ್ ಕಿತ್ಕೊಂಡ್ಬಿಟ್ಟು ನೀನ್ ಪ್ರೂವ್ ಮಾಡೋ ರೈಟ್ಸ್ ಅಂತಲ್ಲ. ನಾವು ಹೋಲ್ಡಲ್ಲಿ ಇಟ್ಟಿದ್ದೀವಿ, ನನಗೆ ಡೌಟ್ ಇದೆ, ನೀವು ಒಂದು ತೋರಿಸಿ ನಾವು ಕಂಟಿನ್ಯೂ ಮಾಡ್ತೀವಿ. ದಟ್ ಇಸ್ ವೆರಿ ಜೆನ್ಯೂನ್. ಅದನ್ನ ಮಾಡಿ. ಅದನ್ನ ಬಿಟ್ಟು ಡಿಲೀಟ್ ಮಾಡ್ಬಿಟ್ಟು ನೀವು ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದ್ರೆ ಮೊಕ್ಕದ ಮೇಲೆ ಹೊಡೆದಂಗೆ. ನಿಮ್ಮ ಸಜೆಷನ್ ಏನು? ಮೇಡಮ್, ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಯಾವೆಲ್ಲ ವಿರೋಧ ಪಕ್ಷಗಳಿಗೆನ್ನ ಏನದು ಅಪೋಸ್ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಆಗಬೇಕಾದ್ರೆ ನೀವು ತಮ್ಮ ಏನದು ವಿತ್ ಕ್ಯಾಮ್ರಾನೋ ಅಥವಾ ಏನೇನು ನಿಮಗೆ ಬೇಕೋ ಆ ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗಳನ್ನ ತಗೊಬಂದು ಕೂತ್ಕೊಂಡು ತಮ್ಮದೇ BL1, BL2, BL3, BL4, BL10 ವರ್ಗು ಹಾಕೊಂಡು ಪ್ರತಿಯೊಬ್ಬ ಮತದಾರರು ಡಿಲೀಟ್ ಆಯ್ತಾ ಅಡಿಷನ್ ಆಯ್ತಾ, ಡಿಲೀಟ್ ಆಯ್ತಾ ಅಡಿಷನ್ ಆಯ್ತಾ, ತಾವುಗಳು ಬೇಕಾದ್ರೆ ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳಿ ಸ್ವಾಮಿ. ಮೇಡಮ್ ಅವ್ರು ಮಾಡ್ತಾರೆ ಮೇಡಮ್, ಅದವ್ರ ಕೆಲಸನ ಈಗ ಕಾಂಗ್ರೆಸ್ ಆರೋಪ ಮಾಡ್ತಿರಲ್ಲ. ಈಗ ನೋಡಿ ಕ್ಯಾಮ್ರಾ ಎಲ್ಲಾ ಪಕ್ಷ, ನಮ್ಮ ಪಕ್ಷದಿಂದ
ಕಾಂಟೆಕ್ಸ್ಟ್. ನಾವು ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ. ನಿಮ್ಗೆ ನೋಡಿ ಈ ಪ್ರಕ್ರಿಯೆ ಹಿಂಗ್ ನಡೆಯುತ್ತೆ ಅಂತ ಹೇಳಿದ್ರೆ, ಒಂದು ಡೇಟಾ ನಿಮಗೆ 1200 ಇಂದ 1500 ವೋಟರ್ಸ್ ನಿಮಗೆ ಒಂದೊಂದು ಬೂತಿಗೆ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದೀವಿ. ಒಂದು. ಎರಡನೇದು ಏನಾಗುತ್ತೆ, ನಿಮಗೆ ಪ್ರತಿಯೊಂದು ಡೇಟಾ ಪ್ರಿಂಟ್ ಆಗಿ ಬಂದಿದ ತಕ್ಷಣ 3 ಪಾರ್ಟಿಗಳಿಗೆ, ಇವಾಗ ಇವರು ಇದಾರೆ ಅಂತಂದ್ರೆ ಇವ್ರಿಗೂ ಸೇರ್ಸ್ಕೊಂಡೆ 4 ಪಾರ್ಟಿಗಳಿಗೂ ಕಾಪಿ ಕೊಡ್ತಾರೆ. ನೀವು ಅಲ್ಲಿಂದ ಅಲ್ಲೇ BLO ಆಫೀಸರ್ ಅಂತ ಇರ್ತಾರೆ, ಅವ್ರಿಗೆ ನೀವು ಹೇಳಬಹುದು. ಇಲ್ಲ ಅಂದ್ರೆ CEO ಹೋಗ್ಬೋದು, ನೀವು ಅಲ್ಲಿ ಕೂಡ ಹೋಗ್ಬೋದು. ನಾನು ಹೇಳುವಂತದ್ದು ಪ್ರಕ್ರಿಯೆ ಮಾಡೋಣ, ನೀವು ಎಲ್ಲ ಸೇರ್ಕೊಂಡು ಮಾಡೋಣ. ನಿಮಗೆ ತೊಂದರೆ ಆಯ್ತಾ ಅಲ್ಲೇ ಕ್ವಶನ್ ರೈಸ್ ಮಾಡಿ, ಆದ್ಮೇಲೆ ಬಂದ್ಬಿಟ್ಟು ಮತ್ತೆ ಅಲ್ಲಿ ಹಿಂಗಾಯ್ತು ಮತ್ತೆ ಇದಾಯ್ತು ಅಲ್ಲ ಸ್ವಾಮಿ. ದಯಮಾಡಿ ತಮಗೆ ಮಾಹಿತಿ ಇದೆಯಾ ಇಲ್ವಾ? ನಿಮಗೆ ಮಾಹಿತಿ ಕೊಟ್ಟೆ ಚಾಲೆಂಜ್ ಮಾಡ್ತಾರೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಕೊಟ್ಟಿಲ್ಲ 20 ಕರ್ನಾಟಕದಲ್ಲಿ ಮಾತಾಡಿದೀವಿ. ಯಾವ್ದೆಲ್ಲಾರು ಡೇಟಾ ಕೊಡಲೇಬೇಕು, ಕೊಡದಲ್ಲ ಮಾಡಕ್ ಬರೋದೇ ಇಲ್ಲ ಮೇಡಮ್. ಇದು ಸುಳ್ಳು. ಇದು ಡೇಟಾ ಕೊಡದಲ್ಲ ಮಾಡಕ್ ಬರೋದೇ ಇಲ್ಲ ಮೇಡಮ್. ಇದು ಸುಳ್ಳು. ಇದು ಮಾಡಿದರೆ ನೋ ಸಜೆಷನ್ ಏನು ಮೇಡಮ್? ಈಗ ನಾವು ಏನೇನು ಅನಾಚಾರ ಆಗ್ತಿರೋದು ನಾವು ನೋಡ್ತಿದ್ದೀವಿ. ನಮ್ಮ ಪಕ್ಷ ಒಂದು ಮುಂಜಾಗ್ರತಾ ಕ್ರಮವನ್ನು ಖಂಡಿತ ಮಾಡ್ತೀವಿ. BLA 2ಗಳಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ನಾವು ಆದಷ್ಟು, ಯಾಕೆಂದರೆ ಕಣ್ಣು ಮುಂದೆ ಇಟ್ಟಿದ್ದೀವಿ ಸತ್ಯಾಂಶ. ಕರ್ನಾಟಕದಿಂದನೇ ಮತಚೋರಿ ಬಗ್ಗೆ ನಾವು ವಾಸ್ತು ಸತ್ಯದ ಅಭಿಯಾನವನ್ನು ದೇಶದ ಮುಂದೆ ಇಟ್ವಿ. ಹಾಗೆಯೇ ಒಂದು ಹೋರಾಟನೂ ನಡೀತಾ ಇದೆ. ಇದು ನಮಗೆ ಇನ್ನೊಂದು ಇರುವಂಥದ್ದು, ಈಗ ಆಗಿರೋ ಅನ್ಯಾಯಕ್ಕೆ ಸುಪ್ರೀಂ ಕೋರ್ಟು ನ್ಯಾಯಾಂಗ ವ್ಯವಸ್ಥೆನೇ ನಮಗೆ ಕೊನೆಗಿರುವಂಥದ್ದು. ಎಸ್, ಈಗ ಆಗಿರೋ ಅನ್ಯಾಯಗಳು ಎಲ್ಲೆಲ್ಲಿ ಬೇರೆ ಬೇರೆ ಕಡೆ, ಅದಕ್ಕೆ ನಾವು ಜಸ್ಟಿಸ್ನ ಕೇಳ್ತೀವಿ. ಇಲ್ಲಿ ನಾವೇನು ಎಚ್ಚರಿಕೆ ಕ್ರಮಗಳನ್ನ ತಗೊಬೇಕು. ಸೊ ನಮಗೆ ಅರ್ಲಿ ಆಗಿರೋದ್ರಿಂದ, ಆದರೆ ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ನಾವು ನಾಯಕರುಗಳನ್ನ ಹುಟ್ಟಾಕುವಂಥ ಸಂದರ್ಭ ಆಗಿರೋದ್ರಿಂದ ನಮಗೆ ವೆಸ್ಟ್ ಬೆಂಗಾಲ್ ಆಗಿರುವಂಥ ಮೋಸ GBA ಚುನಾವಣೆಗೆ ಆಗಬಾರ್ದು, ಜಿಲ್ಲಾ ಪಂಚಾಯತ್ ಆಗಬಾರ್ದು, ತಾಲೂಕ್ ಪಂಚಾಯತ್ ಆಗಬಾರ್ದು. ಇವರು ಡೇಟಾ ಮತ್ತೆ ನಾವು ನ್ಯಾಯಯುತವಾಗಿ ಎಲೆಕ್ಷನ್ ಕರಡು ಮತದಾರರ ಪಟ್ಟಿ ಆಗಸ್ಟ್ 5ನೇ ತಾರೀಕು ಪ್ರಿಪೇರ್ ಆಗುತ್ತೆ ಮೇಡಮ್. ನಮ್ಮ ಕರ್ನಾಟಕ ರಾಜ್ಯದ ಈಗ ಏನು ಫೇಸ್ 3 3ನೇ ಹಂತದ SIR ಪರಿಷ್ಕರಣೆಯಲ್ಲಿ ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿ ಆಗುತ್ತೆ. ಏನಾದರೂ ವ್ಯತ್ಯಾಸ ಇದ್ರೆ ಅಲ್ಲಿ ಅವ್ರಿಗೆ ಆಕ್ಷೇಪಣೆ ಮಾಡೋದಕ್ಕೆ ಚುನಾವಣಾ ಆಯೋಗ ಅವಕಾಶ ಕಲ್ಪಿಸ್ಕೊಟ್ಟಿದೆ. ಅದಕ್ಕೂ ಸಹ 1 ತಿಂಗಳಿದೆ. ಅಲ್ಲಿ ಏನಿದ್ರು ಬದಲಾವಣೆ ಆಗಿರ್ಬೋದು, ಮಾರ್ಪಾಡಾಗಿರ್ಬೋದು, ಎಲ್ಲ ಮಾಡೋಕ್ಕೆ ಅವಕಾಶ ಇದೆ. ನಾನು ಎಲ್ಲರಿಗೂ ಸಹ ನಿವೇದನೆ ಮಾಡ್ಕೊಳ್ಳೋದು, ಒಂದು ಜಾಗೃತಿ, ಒಂದು ಅರಿವು ಮೂಡಿಸಲಿ. ಯಾವ ಪಕ್ಷದವರು, ಆ ಕಾರ್ಯಕರ್ತರು ಎಲ್ಲರನ್ನು ಇಡೀ ಕರ್ನಾಟಕ ಸಮಗ್ರ ಇವತ್ತು ಏನು ಮತದಾರರು 5.5 ಕೋಟಿ ಜನಸಂಖ್ಯೆ ಇದೆ, ಎಲ್ಲರೂ ಸಹ ಪಾಲ್ಗೊಳ್ಳಿ. ಯಾರು ನೈಜವಾಗಿದ್ದಾರೆ, ಯಾರು ಒಂದು ಜೆನ್ಯೂನ್ ಆಗಿದ್ದಾರೆ ಅವರಿಗೆ ಅವಕಾಶ ಸಿಗಲಿ. ಯಾರು ಇಲ್ಲದವರು ಆಯ್ತಾ, ಇನ್ನೊಂದು ಒಂದು ಅಪಪ್ರಚಾರ ಮಾಡೋದಕ್ಕೆ ಅಂತಾನೆ ಯೋಗೇಂದ್ರ ಯಾದವ್ ಅವ್ರನ್ನ ಹೈರ್ ಮಾಡಿದ್ದಾರೆ. ಇವತ್ತು ಯಾರು ಕಾಂಗ್ರೆಸ್ ಅವರು SIR ವಿರುದ್ಧ ಅದನ್ನ ಅಪಪ್ರಚಾರ ಮಾಡೋದಕ್ಕೆ ಇವರಿಗೆ ಏನಂದ್ರು ಪರಿಷ್ಕರಣೆ ಡಾಕ್ಯುಮೆಂಟ್ ಕೊಡಕ್ಕೆಲ್ಲ ಆಗಸ್ಟ್ ಅಂತ ಇದಾರಲ್ಲ, GBA ಚುನಾವಣೆ ಆಗಸ್ಟ್ ನಂತರನೇ ಆಗ್ಲಿ. ಸುಪ್ರೀಂ ಕೋರ್ಟ್ ಮಾಡಬೇಕು ಅಂತ ಅಶೋಕ್ ಅವರು, ಥ್ಯಾಂಕ್ ಯು ಸೋ ಮಚ್. SIR ಪ್ರಕ್ರಿಯೆ ಚುನಾವಣಾ ಆಯೋಗ ಮಾಡ್ತಿರುವಂಥದ್ದು, ಆಗಲೇ ಉಲ್ಲೇಖ ಮಾಡಿದ ಹಾಗೆ ವಿಶೇಷ ಸಮಗ್ರ ಪರಿಷ್ಕರಣೆ ಇದು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಜೆನ್ಯೂನ್ ವೋಟರ್ಸ್, ಧರ್ಮಾಧಾರಿತ, ಸಮುದಾಯ ಆಧಾರಿತ, ವಲಸೆ ಕಾರ್ಮಿಕರು, ಇವರನ್ನೆಲ್ಲ ವೋಟಿಂಗ್ ಹಕ್ಕಿನಿಂದ ಹೊರಗಿಡುವ ಷಡ್ಯಂತ್ರ ಅಂತ ಇದನ್ನು ಕರೀತಿದ್ದಾರೆ. ಚುನಾವಣಾ ಆಯೋಗ ಮತ್ತು NDA ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಜೆನ್ಯೂನ್ ವೋಟರ್ಸನ್ನು ಲಿಸ್ಟ್ ಮಾಡಿ ಪರಿಷ್ಕರಣೆ ಮಾಡಿ ಅವರಿಗೆ ವೋಟಿಂಗ್ ಹಕ್ಕನ್ನು ಕೊಡುವಂಥದ್ದು. ಜೆನ್ಯೂನ್ ಯಾರಿರಲ್ಲ ಅವ್ರನ್ನ ವೋಟಿಂಗ್ ಹಕ್ಕಿನಿಂದ ದೂರ ಇಡೋದು ಅಂತ ಹೇಳಿ. ರೈಟ್, ಈಗ ಕಾಂಗ್ರೆಸ್ ಇರ್ಬೋದು, AAP ಇರ್ಬೋದು, ಅಥವಾ ಹಲವರು ವಿಚಾರವಂತರು ಯಾರಿದ್ದಾರೆ SIR ಪ್ರಕ್ರಿಯೆಯನ್ನು ಪ್ರಬಲವಾಗಿ ವಿರೋಧಿಸೋದಾದರೆ, ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳಿದ್ರೆ SIR ಪ್ರಕ್ರಿಯೆ ಆರಂಭ ಆಗೋದಕ್ಕೂ ಮುನ್ನ ದಯವಿಟ್ಟು ಕೋರ್ಟಿಗೆ ಹೋಗಿ ಕರ್ನಾಟಕದ ಜನತೆಗೆ ನ್ಯಾಯ ಕೊಡಿಸಿ. SIR ಪ್ರಕ್ರಿಯೆ ಆಗೋದು ಬೇಡ, ಜೆನ್ಯೂನ್ ಆಗಿಲ್ಲ ಅನ್ನೋದಾದರೆ. ಜೆನ್ಯೂನ್ ಆಗಿದ್ದರೆ SIR ಪ್ರಕ್ರಿಯೆ ಅನ್ನೋದು ಆರಂಭ ಆಗಲಿ. ನಾನು ಜೂನ್ 20ರವರೆಗೂ ವೆಯ್ಟ್ ಮಾಡ್ತೀನಿ, ಯಾರಾದರೂ ಕಾಂಗ್ರೆಸ್ ಅಥವಾ AAP ಅವರು ಕೋರ್ಟಿಗೆ ಹೋಗ್ತಾರಾ ಅಂತ ಹೇಳ್ತೀವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.